ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೋತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ನಿಮ್ಗೆ ಆಲ್ರೆಡಿ ಇವತ್ತಿನ ವಿಡಿಯೋ ಏನು ಅಂತ ಗೊತ್ತಾಗಿರುತ್ತೆ. ಸುಮಾರು 1 ತಿಂಗಳಾಯಿತು. ಇವತ್ತು ಡೇಟ್ 9. ನನಗೆ ಹೋದ ತಿಂಗಳು 7ನೇ ತಾರೀಕಲ್ಲಿ ನನಗೆ ಆಪ್ರೇಷನ್ ಆಗಿತ್ತು. ಒಂದು ಮೇಯ್ನ್ ಸರ್ಜರಿ ಆಗಿತ್ತು. ಸೊ ತುಂಬ ಜನ 1 ತಿಂಗಳಿಂದನೂ ಇಷ್ಟು ತಾಳ್ಮೆಯಿಂದ ನಿಮ್ಗೆ ಏನು ಆಪ್ರೇಷನ್ ಆಗಿದೆ, ಏನಕ್ಕೆ ಆಪ್ರೇಷನ್ ಆಯಿತು, ಚೆನ್ನಾಗೇ ಇದ್ರಲ್ಲ, ಅಷ್ಟು ಸಡನ್ನಾಗಿ ಏನಕ್ಕೆ ಆಪ್ರೇಷನ್ ಆಯಿತು ಅಂತ ತುಂಬ ಕಮೆಂಟ್ಗಳು ಬರ್ತಾಯಿತ್ತು. ಸೊ ನಾನು ಯಾರಿಗೂ ಕಮೆಂಟಲ್ಲೂ ಕೂಡ ನಾನು ರಿಪ್ಲೈ ಕೊಟ್ಟಿಲ್ಲ. ಸೊ ಎಲ್ಲರೂ ತುಂಬ ಕಾಯಿಸ್ಬಿಟ್ಟಿದ್ದೀನಿ. ಇವತ್ತು ಸ್ವಲ್ಪ ನಿಮ್ಮೆಲ್ಲರೂ ಪ್ರೀತಿಯಿಂದ ಎದ್ದು ಓಡಾಡ್ತಾ ಇದ್ದೀನಿ. ನನ್ನ ಕೆಲಸ ನಾನೇ ಮಾಡ್ಕೋತಾ ಇದ್ದೀನಿ. ಹಾಗಾಗಿ ಇವತ್ತು ಹೇಳಲೇಬೇಕು ಅಂತ ಪೂಜೆ ಎಲ್ಲ ಮುಗಿಸಿ ಆರಾಮ್ಸೆ ವಿಡಿಯೋ ಮಾಡೋಣ ಅಂತ ಬಂದು ವಿಡಿಯೋ ಮಾಡ್ತಾಯಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಪದೇ ಪದೇ ಕೇಳಬೇಡಿ. ಈ ವಿಡಿಯೋದಲ್ಲೇ ಎಲ್ಲ ಹೇಳಿ ಮುಗಿಸ್ಬಿಡ್ತೀನಿ. ಈ 1 ತಿಂಗಳಲ್ಲಿ ಏನೆಲ್ಲ ಆಯಿತು ಅನ್ನೋದನ್ನು ನಿಮ್ಗಳ ಮುಂದೆ ಶೇರ್ ಮಾಡ್ಕೋತೀನಿ. ಇವತ್ತು ನಿಮ್ಮೆಲ್ಲರ ಪ್ರಶ್ನೆಗೂ ಉತ್ತರ ಸಿಗ್ಬೋದು ಅಂತ ಭಾವಿಸ್ತೀನಿ. ಹೇಳ್ಕೊಳಕ್ಕೂ ಸ್ವಲ್ಪ ಭಯ ಅನ್ನಿಸ್ತಾ ಇದೆ. ಯಾಕಂದರೆ ಇದೆಲ್ಲ ನಮ್ಮ ಪರ್ಸ್ನಲ್ ವಿಚಾರ, ಒಂದು ವೈಯಕ್ತಿಕ ವಿಚಾರ ಅಂತಲೂ ಹೇಳ್ಬೋದು. ಎಲ್ಲದನ್ನು ಈ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ಕೊಳ್ಳೋದು ಅಷ್ಟು ಸರಿಯಲ್ಲ. ಆದರೆ ಕೆಲವೊಂದೊಂದು ನಿಮ್ಮೆಲ್ಲರೂ ಪ್ರೀತಿಗೋಸ್ಕರ ಕೇಳ್ಕೊಳ್ಳೇಬೇಕು. ತುಂಬ ನಾನು ಹೇಳಲ್ಲ, ಸಿಂಪಲ್ಲಾಗಿ ಹೇಳ್ತೀನಿ ಅಷ್ಟೇ. ಎಲ್ಲದನ್ನು ನನಗೆ ಎಳೆಯಾಗಿ ಹೇಳೋಕ್ಕಾಗಲ್ಲ. ಯಾಕಂತಂದರೆ ಕೆಲವೊಂದೊಂದು ವಿಚಾರಗಳನ್ನ ನಾವು ಹಂಚ್ಕೊಳ್ದೇ ಇರೋದೇ ಒಳ್ಳೆಯದು. ಸೊ ನಾವು ಆವಾಗಲೇ ಖುಷಿಯಾಗಿರ್ತೀವಿ. ಸೊ ಆದ್ರೂ ನಾನು ಚಿಕ್ಕದಾಗಿ ಹೇಳಿ ಮುಗಿಸ್ಬಿಡ್ತೀನಿ. ಫಸ್ಟು ನನಗೆ ಆಪ್ರೇಷನ್ ಆಗಿದ್ದು ಮಧು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ. ಇದು ಎಲ್ಲಿದೆ ಅಂತಂದರೆ ದಾಸರಳ್ಳಿ ಹತ್ರ ಇದೆ. ನನಗೆ ಫಸ್ಟು ಟ್ರೀಟ್ಮೆಂಟ್ ಶುರು ಮಾಡಿದ್ದು ಇಲ್ಲೇ ಒಂದು ಸಂಧ್ಯಾ ಕ್ಲಿನಿಕ್ ಅಂತ ಚಿಕ್ಕದಿದೆ, ಪಟ್ಟೆಗಾರಪಾಳ್ಯ ರೋಡಲ್ಲಿ ಒಂದು ಚಿಕ್ಕದು ಒಂದು ಕ್ಲಿನಿಕ್ ಇದೆ. ಅಲ್ಲಿ ನನಗೆ ಟ್ರೀಟ್ಮೆಂಟ್ ಶುರುವಾಗಿದ್ದು. ನಿಮ್ಗೆಲ್ರಿಗೂ ಗೊತ್ತಿದೆ, ನನಗೆ ಸುಮಾರು ನಾನು ಯೂಟ್ಯೂಬ್ ಶುರು ಮಾಡಿ 1-1.5 ವರ್ಷ ಆಯಿತು. ಇನ್ನೇನು ಅಕ್ಟೋಬರ್ ಬಂದರೆ 2 ವರ್ಷನೇ ಆಯಿತು ನಾನು ಯೂಟ್ಯೂಬ್ ಶುರು ಮಾಡಿ. ಅವಾಗಿಂದನೂ ತುಂಬ ಸಲ ನಾನು ನನ್ನ ಹೊಟ್ಟೆ ನೋವು ಬರ್ತಾಯಿದೆ, ಹಂಗೆ ಹಿಂಗೆ ನಾನು ಹಾಸ್ಪಿಟಲ್ಗೆ ಹೋಗಿದೆ ಅಂತ ಹೇಳಿರ್ತೀನಿ. ತುಂಬ ನನ್ನ ಯಾವಾಗಲೂ ವಿಡಿಯೋ ನೋಡೋರಿಗೆ ಗೊತ್ತಿರುತ್ತೆ. ಆ ಒಂದು ಹೊಟ್ಟೆ ನೋವು ಯಾವಾಗಲೂ ಬರ್ತಾನೆ ಇತ್ತು ಅನ್ನೋದು ಒಂದು ಕಾರಣಕ್ಕೆ ನಾನು ಎಲ್ಲ ಕಡೆನೂ ತೋರಿಸಿಲ್ಲ ಅಂತ ಏನಿಲ್ಲ. ಆದ್ರೂ ನನಗೆ ಕಡಿಮೆ ಆಗಿರಲಿಲ್ಲ. ಎಲ್ಲೋದ್ರೂ ನಾರ್ಮಲ್ ಇದ್ದೀರಾ ಅಂತ ಹೇಳ್ತಾನೆ ಇದ್ರು. ನನಗೆ ಈ 3 ತಿಂಗಳ ಹಿಂದೆ ತುಂಬ ಅಂದರೆ ತುಂಬ ಹೊಟ್ಟೆ ನೋವು ಬಂತು. ಅದನ್ನು ಕೂಡ ನಾನು ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಇವತ್ತು ನನಗೆ ಈ ಥರ ಪೇಯ್ನ್ ಬಂತು, ತಡೆಯಲಿಕ್ಕಾಗಲಿಲ್ಲ ಅಂತಲೂ ಕೂಡ ನಾನು ಹೇಳಿದ್ದೀನಿ. ಆವಾಗ ಶಿವವ್ರು ಹೇಳಿದ್ರು, ಇಷ್ಟು ದಿನದಿಂದನೂ ನೀನು ಹೇಳ್ತಾನೆ ಇದೆಯಾ ಹೊಟ್ಟೆ ನೋವು ಅಂತ, ಅದು ಏನಾದ್ರೂ ಆಗಲಿ ಇವತ್ತು ಇನ್ನೂ ಒಂದು ಸಲ ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೊಂಡು ಬಾ ಅಂತ. ಆವಾಗ ನಾನು ಹಾಸ್ಪಿಟಲ್ಗೆ ಹೋದೆ. ನನಗೆ ನೋಡಿದಂಥ ಡಾಕ್ಟ್ರು ಸ್ಮಿತಾ ಡಾಕ್ಟರ್ ಅಂತ, ತುಂಬ ಅಂದರೆ ತುಂಬ ಒಳ್ಳೆ ಡಾಕ್ಟರು. ನಾನು ಹೋದ ತಕ್ಷಣವೇ ಎಷ್ಟನೇ ತಿಂಗಳಲ್ಲಿ ಹೋಗಿದ್ದು ಅಂದರೆ 3ನೇ ತಿಂಗಳು, ಮಾರ್ಚಲ್ಲಿ ಹೋಗಿದ್ದು. ಮಾರ್ಚ್ 15ನೇ ತಾರೀಕಲ್ಲಿ ಹೋಗಿದ್ದೀನಿ ನಾನು. ಹೋಗಿ ಫಸ್ಟು ತೋರಿಸ್ದೆ. ಅವರು ಹೋಗಿ ತೋರಿಸಿದ ತಕ್ಷಣವೇ ಫಸ್ಟು ಹೆಣ್ಮಕ್ಳನ್ನೆಲ್ಲ ಕೇಳೋದು, ನಿಮಗೆ ಪೀರಿಯಡ್ ಸರಿಯಾಗಿ ಆಗ್ತಾ ಇದೆಯಾ, ಏನಾದ್ರೂ ಪ್ರಾಬ್ಲಮ್ ಇದೆಯಾ, ಪ್ರತಿಯೊಂದು ಕೇಳ್ತಾರೆ. ನಿಮಗೆ ಪಿಳಿಸ್ ಬರ್ತಾ ಇತ್ತಾ, BP ಶುಗರ್ ಏನಾದ್ರೂ ಇತ್ತಾ, ಹಿಂದೆ ಏನಕ್ಕಾದ್ರೂ ನೀವು ಟ್ಯಾಬ್ಲೆಟ್ ಮೆಡಿಸನ್ ತೊಗೊಂಡಿದ್ರೆ ಎಲ್ಲ ಕೇಳ್ತಾರೆ. ಅದನ್ನೆಲ್ಲ ಹೇಳಿದೆ. ನನಗೇನೂ ಇಲ್ಲ, ನಾನು ಆರಾಮಾಗೇ ಇದ್ದೆ. ಬಟ್ ಇವಾಗ ಸುಮಾರು ವರ್ಷದಿಂದ ನನಗೆ ಹೊಟ್ಟೆ ನೋವು ಬರ್ತಾನೆ ಇದೆ. ನಾನು ಎಲ್ಲ ಕಡೆನೂ ತೋರಿಸ್ದೆ. ನಾನು ಟ್ಯಾಬ್ಲೆಟ್ ತೊಗೊಂಡಾಗ ಸರಿ ಆಗುತ್ತೆ, ಅದಾದಮೇಲೆ ನನಗೆ ಮಾಮೂಲಿ ಹೊಟ್ಟೆ ನೋವು ಬರ್ತಾನೆ ಇರುತ್ತೆ ಅಂತ ನಾನು ನಿಮ್ಗಳ ಮುಂದೆ ಶೇರ್ ಮಾಡ್ಕೊಂಡಿದ್ದೆ. ಮಕ್ಕಳು ಮರಿ ವಿಚಾರಗಳೆಲ್ಲ ಬಂದಾಗ ಅದಕ್ಕೇನೂ ಪ್ರಾಬ್ಲಮ್ ಇಲ್ಲ ಅಂತ ಅವರೂ ಕೂಡ ಹೇಳಿದರು. ಈ ರಿಪೋರ್ಟ್ ನೀವು ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತೀರ. ನಾನು ಇದ್ರದ್ದೇ ಒಂದು ವಿಡಿಯೋ ಮಾಡಿ ಹಾಕಿದ್ನಲ್ಲ. ಸೊ ಇದು ನನ್ನ ಸ್ಕ್ಯಾನಿಂಗ್ ರಿಪೋರ್ಟು. ಇಲ್ಲಿ ನೀವು ನೋಡ್ತಾ ಇರ್ಬೋದು. ಈ ಒಂದು ಮ್ಯಾಟ್ರನ್ನ ನಾನು ಆವಾಗಲೇ ನಿಮ್ಮಿಂದ ಹೈಡ್ ಮಾಡಿದ್ದೆ. ಹೇಳ್ಬಾರ್ದು ಅಂತ ಏನಿರಲಿಲ್ಲ, ಶಿವರು ಶೇರ್ ಮಾಡ್ಕೋಬೇಡ ಅದೆಲ್ಲ ಅಂತ ಹೇಳಿದರು. ಇಲ್ಲಿ ನನಗೆ ಒಂದು ಮಾರ್ಕ್ ಹಾಕಿದ್ದಾರೆ ಪೆನ್ನಲ್ಲಿ, ಕಾಣಿಸಿದೆ ಅಂತ ಅಂದ್ಕೋತೀನಿ. ಇದು ಮಾರ್ಕ್ ಹಾಕಿರೋದು ಏನಪ್ಪ ಅಂತಂದರೆ, ಇವಾಗಲೂ ನನಗೆ ಭಯನೇ ಆಗ್ತಾಯಿದೆ. ನನಗೆ ಗರ್ಭಕೋಶದ ಹಿಂದೆಗಡೆ 2 ಗಂಟಿದೆ ಅಂತ ನನಗೆ ಹೇಳಿದರು. ಅದು ಏನೂ ಪ್ರಾಬ್ಲಮ್ ಆಗಲ್ಲ. ಎಲ್ಲರಿಗೂ ಹೊಟ್ಟೆ ಒಳಗೆ ಏನಾದ್ರೂ ಗಂಟಾಗಿದೆ ಅಂತಂದರೆ ಕ್ಯಾನ್ಸರು ಅಥವಾ ಏನಾದ್ರೂ ಬರುತ್ತೆ ಅಂತ ಹೆದರ್ಕೋತಾರಂತೆ. ಸೊ ನನಗೆ ಅವ್ರು ಹೇಳಿದ್ರು ಆ ಥರ ಎಲ್ಲ ಏನೂ ಪ್ರಾಬ್ಲಮ್ ಆಗಲ್ಲ. ನೋಡಿ, ಡ್ರಾಯಿಂಗ್ ಮಾಡಿನೂ ಕೂಡ ಅವ್ರು ತೋರಿಸಿದ್ದಾರೆ. ಆ ಥರ ಎಲ್ಲ ಏನೂ ಪ್ರಾಬ್ಲಮ್ ಆಗಲ್ಲ. ಬಟ್ ನೋವು ಬರ್ತಾನೆ ಇರುತ್ತೆ.
ನೀವು ಅದಕ್ಕೆ ಯಾವಾಗಲೂ ಟ್ಯಾಬ್ಲೆಟ್ ಏನಾದರೂ ತೊಗೋತೀನಿ ಅನ್ನೋದಾದರೆ ಓಕೆ ಅಂತ ಅಂದರು. ಇಲ್ಲ ಅಂತಂದರೆ ಚಿಕ್ಕದಾಗಿ ಸರ್ಜರಿ ಮಾಡಿ ಅದನ್ನು ತೆಗ್ದುಬಿಡೋಣ ಅಂತ. ಚಿಕ್ಕ ಸರ್ಜರಿ ಅಂದರೆ ಅದನ್ನು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅಂತ ಏನೋ ಹೇಳ್ತಾರಂತೆ, ಅದನ್ನು ಮಾಡೋಣ ಅಂತ ಹೇಳಿದ್ರು. ನಾನು ಶಿವರ್ ಹತ್ರ ಶೇರ್ ಮಾಡಿಕೊಂಡಾಗ ಮುಂದೆ ಫ್ಯೂಚರಲ್ಲಿ ಹೇಳಿದ್ರು, ಏನಾದರೂ ನಾವು ಪ್ಲ್ಯಾನಿಂಗ್ ಮಾಡೋದಾದ್ರೂ ಕೂಡ ಗೊತ್ತಿಲ್ಲ, ಪ್ರಾಬ್ಲಮ್ ಆಗ್ಲೂಬೋದು ಆಗ್ದಲೂ ಕೂಡ ಇರ್ಬೋದು ಅಂತಲೂ ಹೇಳಿದ್ರು. ಸೊ ಅವಾಗ ನಮಗೆ ಸ್ವಲ್ಪ ಭಯ ಆಯಿತು. ಅಂದರೆ ಎಲ್ಲ ನ್ಯಾಚುರಲ್ಲಾಗಿ ಆಗುತ್ತೆ, ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ ಮೇಲೆ ಇದು ಮಧ್ಯದಲ್ಲಿ ಒಂದು ಹೇಳಿದ್ಬಿಟ್ರಲ್ಲ, ಏನಿದು ಅಂತ ನಮಗೆ ಅರ್ಥನೂ ಆಗಲಿಲ್ಲ. ಆಮೇಲೆ ನಾನು ಶಿವರ್ ಹತ್ರ ಹೇಳಿದೆ, ನಾನು ಈ ಥರ ಹಿಂಗೆ ಹೇಳ್ತಿದ್ದಾರೆ, ಏನು ಮಾಡೋದು ಅಂತ. ಸರಿ ಓಕೆ, ನಾನು ರಜಕ್ಕೆ ಬಂದಾಗ ಅವರು ಸರ್ಜರಿ ಮಾಡಿಸ್ಲೇಬೇಕು ಅಂದರೆ ನಾವು ಮಾಡಿಸೋಣ ಅಂತ ಹೇಳಿದ್ರು. ಸರಿ, ನಾನು ಡಾಕ್ಟರ್ ಹತ್ರ ಮಾತಾಡಿದೆ. ಅವರು ನನಗೆ 2 ತಿಂಗಳಿಗಾಗೋಷ್ಟು ಟ್ಯಾಬ್ಲೆಟ್ಟು, ಟಾನಿಕ್ಕು ಎಲ್ಲ ಬರ್ಕೊಟ್ರು. ಅದನ್ನು ನಾನು ರೆಗ್ಯುಲರಾಗಿ ತಗೋತಿದ್ದೆ. ನಿಮ್ಗೆ ಎಲ್ರಿಗೂ ಗೊತ್ತು, ಯೋಗನೂ ಕೂಡ ಮಾಡ್ತಾಯಿದ್ದೆ. ನನ್ನ ಹೆಲ್ತ್ ಚೆನ್ನಾಗೇ ಇತ್ತು, ಒಂದು ಮಟ್ಟಿಗೆ ಓಕೆ ಚೆನ್ನಾಗಿತ್ತು. ಅದಾದಮೇಲೆ ನಾವು ಹಾಸ್ಪಿಟಲಿಗೆ ಹೋದ್ವಿ. ಶಿವರ್ ಬಂದಮೇಲೆ ಬಂದ ತಕ್ಷಣವೇ ಹಾಸ್ಪಿಟಲಿಗೆ ಹೋದ್ವಿ. ಹೋದ ತಿಂಗಳು 4ನೇ ತಾರೀಕು ಅನಿಸುತ್ತೆ ಅವ್ರು ಬಂದಿದ್ದು. ಮೇ ಅನಿಸುತ್ತೆ, ಮೇ 4. ನಂಗೆ ಅದೂ ನೆನಪಿಲ್ಲ ನಿಜವಾಗ್ಲೂ. ಇದು ಜೂನ್ ಅಲ್ವಾ. ಬಂದರು. ಅವರು 20 ದಿನ ರಜೆಗೆ ಬಂದಿದ್ದರು. ಯಾಕಂತಂದರೆ ನೀವು ರಜೆಗೆ ಬರಲಿಲ್ಲ ಅಂತಂದರೆ ನಾನು ವರಮಹಾಲಕ್ಷ್ಮಿ ಹಬ್ಬ ಮಾಡಲ್ಲ, ಬರೀ 20 ದಿನ ಬನ್ನಿ ಅಂತ ಹೇಳಿದೆ. ಅವ್ರು ರಜೆಗೆ ಬಂದಿದ್ದ ಮೇನ್ ಉದ್ದೇಶ ಜಾತ್ರೆಗೆ ಹೋಗಬೇಕು ಅಂತ. ಊರ ಜಾತ್ರೆ ಇದೆ, ಜಾತ್ರೆಗೆ ಹೋಗಬೇಕು, ನೋಡೋಣ ಇವ್ರು ಸರ್ಜರಿ ಮಾಡಲೇಬೇಕು ಅಂದರೆ ಮಾಡಿಸೋಣ ಅಂತ. ಯಾಕಂದರೆ ಲ್ಯಾಪ್ರೋಸ್ಕೋಪಿ ಸರ್ಜರಿ ಮಾಡಿದ್ರೆ ಒಂದು 5 ರಿಂದ 6 ದಿನದಲ್ಲಿ ಒಂದು 2 ದಿನಕ್ಕೆ ಡಿಸ್ಚಾರ್ಜ್ ಮಾಡ್ತಾರಂತೆ. ಅಷ್ಟು ಪೇಯ್ನ್ ಇರಲ್ಲ, ನೀವು ಓಡಾಡೋದೆಲ್ಲ ಮಾಡ್ಬೋದು ಅಂತ ಹೇಳಿದರು. ನಾವು ಆ ಹೋಪ್ ಮೇಲೆ ಓಕೆ ಆಯಿತು, ಜಾತ್ರೆನೂ ನೋಡ್ಬೋದು, ಏನಾದರೂ ಸರ್ಜರಿ ಮಾಡ್ತೀನಿ ಅಂದರೆ ಅದನ್ನು ಮುಗ್ದೋಗುತ್ತೆ, ಅಲ್ಲಿಗೆ ಎಲ್ಲದೂ ಮುಗಿಯುತ್ತೆ, ನಮ್ಮ ಲೈಫ್ ಒಂದು ಚೆನ್ನಾಗಿ ಹೋಗುತ್ತೆ ಅಂತ ನಾವು ಏನೇನೋ ಅಂದ್ಕೊಂಡ್ವಿ. ಸರಿ ಓಕೆ, ಶಿವರ್ ಬಂದರು. 20 ಡೇಸ್ ಅಷ್ಟೇ ರಜೆ ತೊಗೊಂಡಿದ್ರು. 4ನೇ ತಾರೀಕು ಅವ್ರು ಬಂದರು. 5ನೇ ತಾರೀಕು ನೈಟ್ ಬಂದಿದ್ದು. 5ನೇ ತಾರೀಕು ಒಂದ್ಸಲ ನಾವು ಮನೆಯೂ ಬೇರೆ ಶಿಫ್ಟ್ ಮಾಡೋದಿತ್ತಲ್ಲ, ಎಲ್ಲ ಫುಲ್ ಒಂದು ಕಡೆಯಿಂದ ಮನೆ ಹುಡುಕಿದ್ವಿ. 1-2 ಮನೆ ನೋಡಿಕೊಂಡು ಕೂಡ ಬಂದ್ವಿ. ಅದಾದಮೇಲೆ 5ನೇ ತಾರೀಕು ಸಂಜೆ ನಮ್ಗೆ ಹಾಸ್ಪಿಟಲಿಂದ ಕಾಲ್ ಬಂತು. ಯಾಕಂದರೆ 6ನೇ ತಾರೀಕು ನಾನು ಸರ್ಜರಿ ಮಾಡಿಸ್ಕೋತೀನಿ ಅಂತ ಹೇಳಿದೆ. ಅವ್ರು ಹೇಳಿದರು, ನನ್ನ ಪೀರಿಯಡ್ಗೂ 10 ದಿನ ಮೊದಲು ನಾನು ಮಾಡಿಸ್ಕೋಬೇಕು, ಇಲ್ಲಾಂದರೆ ಪೀರಿಯಡ್ ಆಗಿ 10-12 ದಿನ ಆದಮೇಲೆ ಮಾಡಿಸ್ಕೋಬೇಕು ಅಂತ ಹೇಳಿದರು. ಸೊ ಹಾಗಾಗಿ ನಾನು ಮಾಡಿಸ್ಕೋತೀನಿ ಅಂತ ನಾನು 15 ದಿನ ಮೊದಲೇ ಹೇಳಿದ್ನಲ್ಲ. ಸೊ ಅವರು ಫೋನ್ ಮಾಡಿದರು, ನಾಳೆ ಬನ್ನಿ ಡಾಕ್ಟರ್ ಹೇಳಿದ್ದಾರೆ, ಅವ್ರ ಹತ್ರ ಮಾತಾಡಿ ಅಂತ. ನಾವು 6ನೇ ತಾರೀಕು ಡಾಕ್ಟರ್ ಹತ್ರ ಹೋದ್ವಿ. ಸುಮಾರು 1 ಗಂಟೆ ಆಗಿತ್ತು. ನಾನು ಮತ್ತು ಶಿವರು ಹೋದ್ವಿ. ಹೋಗೋದಿನ ಅಂತೂ ನನಗೆ ಫುಲ್ಲು ಭಯ ಅಂದರೆ ಭಯ. ಗೊತ್ತಿಲ್ಲ ಏನು ಹೇಳ್ತಾರೆ, ಮಾಡಲೇಬೇಕು ಅಂತಾರ ಅಥವಾ ಬೇಡ ಅಂತಾರೆ, ಏನೇನೋ ಮನಸ್ಸಲ್ಲಿ ಗೊಂದಲಗಳಿಟ್ಕೊಂಡು ಹೋದೆ. ಅವ್ರು ಹೋಗಾದ್ಮೇಲೆ ಶಿವರ್ ಹತ್ರ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು. ಈ ಥರ ಹಿಂಗಿದೆ, 2 ಗಂಟುಗಳಿದೆ, ಅದನ್ನು ತೆಗಿಬೇಕು ಅಂತ ಹೇಳಿದ್ರು. ಸರಿ ಆಯಿತು, ಅದನ್ನು ತೆಗ್ಬಿಡಿ. ಅಂದರೆ ತುಂಬ ದೊಡ್ಡದು ಇಲ್ಲ. ಈ ಜೋಳ ನೋಡಿರ್ತೀರ ನೀವು, ನಾವು ಜೋಳದ ರೊಟ್ಟಿ ತಿಂತೀವಲ್ಲ, ಆ ಜೋಳದ ಗತ್ರದ್ದು 2 ಇತ್ತು ನನಗೆ. ಅದು ಹಿಂಭಾಗದಲ್ಲಿ, ಇದು ಗರ್ಭಕೋಶ ಅಂದರೆ ಇದ್ರ ಹಿಂಭಾಗದಲ್ಲಿತ್ತು. ಅದು ಮುಂದೆ ತುಂಬ ಗಂಟುಗಳನ್ನು ಆಗ್ಬೋದು ಅಂತ ಹೇಳಿದ್ರಲ್ಲ, ಅದು ನಮಗೆ ತುಂಬ ಭಯ ಆಗಿಬಿಡ್ತು. ಅದು 1 ಬೆಳೀತಾನೂ ಹೋಗ್ಬೋದು, ಅಥವಾ ಅದು ಅಷ್ಟರಲ್ಲೇ ಇರ್ಬೋದು. ನೀವು ಮೆಡಿಸನ್ ತೊಗೊಳ್ತಾ ಹೋದರೆ ಅದು ಅಷ್ಟರಲ್ಲೇ ಇರ್ಬೋದು ಅಂತ. ಲೈಫ್ ಟೈಮ್ ಯಾರು ಮೆಡಿಸನ್ ತಗೋತಾರೆ, ಆಗಲ್ಲ ಅಲ್ವಾ. ಸೊ ಹಾಗಾಗಿ ಶಿವರ್ ಹತ್ರ ಎಲ್ಲ ಎಕ್ಸ್ಪ್ಲೈನ್ ಮಾಡಾದಮೇಲೆ ಸರಿ ಮೇಡಮ್ ಮಾಡಿ ಅಂತ ಹೇಳಿದ್ರು. ಅಲ್ಲಿಂದ ನನಗೆ ಇವಾಗಲೂ ಈ ಕ್ಷಣಕ್ಕೂ ಕೂಡ ನನಗೆ ನೆನೆಸ್ಕೊಳಕ್ಕಾಗ್ತಾಯಿಲ್ಲ. ಬಟ್ ಅಳ್ಬಾರ್ದು, ಅಳ್ದಲ್ಲೇ ಶೇರ್ ಮಾಡ್ಕೋಬೇಕು ಅಂತ ವಿಡಿಯೋ ಮಾಡ್ತಿದ್ದೀನಿ. ಗೊತ್ತಿಲ್ಲ ಮಧ್ಯದಲ್ಲಿ ಏನಾಗುತ್ತೆ ಅಂತ. ಏನಕ್ಕೆ ನಾನು ಇಷ್ಟು ದಿನ ಇದೆಲ್ಲ ಹೇಳಿಲ್ಲ ಅಂತಂದರೆ, ಒಬ್ಬಳೇ ಇರಬೇಕು ನಾನು. ಯಾರು ಇದ್ದಾಗ ಇದನ್ನೆಲ್ಲ ಹೇಳ್ಕೊಳಕ್ಕೆ ಅಷ್ಟು ನನಗೆ ಕಂಫರ್ಟಬಲ್ ಅನ್ನಿಸ್ಲಿಲ್ಲ. ಅದಕ್ಕೋಸ್ಕರ ಎಲ್ಲರೂ ಶಿವರು ಡ್ಯೂಟಿಗೆ ಹೋದರು, ನನ್ನನ್ನು ನೋಡ್ಕೊಳಕ್ಕೆ ಬಂದಿದ್ದ ಮಕ್ಕಳು ಕೂಡ ಎಲ್ಲ ಊರಿಗೆ ಹೋದರು. ಸೊ ಒಬ್ಬಳೇ ಇದ್ದೀನಿ. ಸೊ ಇವಾಗ ನನಗೆ ನೀವೇ ಎಲ್ಲ ಅಲ್ವಾ, ನೀವೇ ನನ್ನ ಫ್ಯಾಮಿಲಿ ಅಂತ ಅಂದಮೇಲೆ ಈಗ ಇದನ್ನು ಆರಾಮಾಗಿ ಶೇರ್ ಮಾಡ್ಕೋಬೋದು ಅಂತ ಶೇರ್ ಮಾಡ್ಕೋತಿದ್ದೀನಿ. ಈಗ ವಿಡಿಯೋ ಮಾಡ್ಬೇಕಾದ್ರೆ ಯಾರು ಬಂದು ಕರೀತಾರೆ, ನಾನು ಸ್ವಲ್ಪ ಬಾಕ್ಲ ಕೊಡೋಂಗಿಲ್ಲ. ಬಂದು ಬಾಕ್ಲ ತಟ್ಟೋದು, ಏನು ಮಾಡ್ತಿದ್ದೀವಿ ಒಬ್ಬಳೇ, ಆರಾಮಾಗಿದೆಯೇನು, ಹಿಂಗೇನೇನೋ ಕೇಳ್ತಾನೆ ಇರೋರು. ಸೊ ಅದಕ್ಕೋಸ್ಕರ ಡಿಸ್ಟರ್ಬೆನ್ಸ್ ಬೇಡ ಅದು ಅಂತ ನಾನು ಸ್ವಲ್ಪ ಲೇಟಾಗಿ ವಿಡಿಯೋ ಮಾಡಿದೆ. ಸೊ ಅದಾದಮೇಲೆ ಶಿವರ್ ಓಕೆ ಮೇಡಮ್ ಆಪ್ರೇಷನ್ ಮಾಡಿ ಅಂತ ಹೇಳಿದ್ರು. ಆಮೇಲೆ ನಾನು ಹೇಳಿದೆ ಅವರಿಗೆ, ಈ ಥರ ಜಾತ್ರೆ ಇದೆ ಅವ್ರ ಊರಲ್ಲಿ, ಜಾತ್ರೆಗೆ ಹೋಗಲೇಬೇಕು ಮೇಡಮ್, ಅಲ್ಲಿಂದ ಬಂದುಬಿಟ್ಟು ಆಪ್ರೇಷನ್ ಮಾಡಿಸ್ಕೊಳಕ್ಕಾಗಲ್ವ ಅಂತ. ನಂದು ಪೀರಿಯಡ್ ಡೇಟ್ ನಿಯರ್ ಇರೋದ್ರಿಂದ ಅವ್ರು ಇರೋದನ್ನೂ ಹೇಳಿದ್ರು, ಈ ಥರ ಆದರೆ ಮತ್ತೆ ಇನ್ನೂ ಮುಂದಕ್ಕೆ ಹೋಗುತ್ತೆ ಅಂತ. ಬಂದಿದ್ದೀವ್ರು 20 ದಿನ ರಜಕ್ಕೆ. ನಮ್ದು 10 ದಿನ ಜಾತ್ರೆಲೇ ಹೋಯ್ತು ಅಂತಂದರೆ, ನನ್ನ ಒಂದು ಡೇಟ್ ಮುಗ್ದು 10 ದಿನ ಆಗೋವರೆಗೂ ಆಪ್ರೇಷನ್ಗೆ ವೆಯ್ಟ್ ಮಾಡಬೇಕಂದ್ರೆ ಅಷ್ಟೊಳಗೆ ಶಿವರ್ ಹೋಗೇ ಬಿಟ್ಟಿರ್ತಾರೆ, ನನ್ನ ನೋಡ್ಕೊಳ್ಳೋದು ಯಾರು.
ಸೊ ಆಮೇಲೆ ಡಾಕ್ಟರ್ ಹತ್ರ ಮಾತಾಡಿದಾಗ ನೀವು ಹೋಗಲೇಬೇಕು ಅಂದರೆ ಹೋಗಿ, ಏನು ಪರವಾಗಿಲ್ಲ, ಯಾರಾದರೂ ನೋಡ್ಕೊಳಕ್ಕಿದ್ರೆ ಆರಾಮ್ಸೆ ನಾನು ಆಪ್ರೇಷನ್ ಮಾಡ್ತೀನಿ. ಲ್ಯಾಪ್ರೋಸ್ಕೋಪಿಕ್ ಮಾಡ್ಬೋದೋ ಇಲ್ವೋ ಅಂತ ನಾನು ಇನ್ನೂ ಒಂದು ಸಲ ಸ್ಕ್ಯಾನಿಂಗ್ ಮಾಡಿ ನೋಡಿ ನಿಮ್ಗೆ ಹೇಳ್ತೀನಿ. ಲ್ಯಾಪ್ರೋಸ್ಕೋಪಿಕ್ ಆದರೆ ನಾನು ಖಂಡಿತ ಮಾಡ್ತೀನಿ, ಇಲ್ಲ ಅಂತಂದರೆ ಓಪನ್ ಸರ್ಜರಿ ಮಾಡಲೇಬೇಕಾಗುತ್ತೆ ಅಂದರು. ಅವಾಗಂತೂ ಇದ್ದಿದ್ದೂ ಭಯ ಆಗೋಯ್ತು ನನಗೆ. ಲ್ಯಾಪ್ರೋಸ್ಕೋಪಿಕ್ ಅಂದರೆ ಸುಮಾರು ಒಂದು 2 ಇಂಚು ಅಥವಾ 1 ಇಂಚ್ ಏನೋ ಕಟ್ ಮಾಡ್ತಾರಂತೆ. ಓಪನ್ ಸರ್ಜರಿ ಅಂದರೆ ನಿಮಗೆ ಗೊತ್ತಲ್ಲ. ನನಗೆ ಏನು ಮಾತಾಡಬೇಕು ಗೊತ್ತಾಗಲಿಲ್ಲ. ಆಮೇಲೆ ಇಲ್ಲ ಮೇಡಮ್ ನೀವೆಲ್ಲ ರೆಡಿ ಮಾಡ್ಕೊಂಡಿದ್ದೀರಾ ಅಂದರೆ ಮಾಡಿ ಪರವಾಗಿಲ್ಲ, ಅವಳೇನಾದ್ರೂ ಹುಷಾರಾಯಿತು ಅಂತಂದರೆ ನಾನು ಇನ್ನೂ ಜಾತ್ರೆಗೆ ಇನ್ನೂ ಒಂದು 7-8 ದಿನ ಟೈಮ್ ಇದೆ, ನಾನು ಬೇಕಾದ್ರೆ ಫ್ಲೈಟಲ್ಲಾದ್ರೂ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಡಾಕ್ಟರು ಕೂಡ ಸರಿ ಆಯಿತು ಅಂದ್ಬಿಟ್ಟು ಎಲ್ಲ ಸರ್ಜರಿಗೆ ಏರ್ಪಾಡು ಮಾಡಿಕೊಂಡ್ರು. ನಮ್ಮದು 6ನೇ ತಾರೀಕು ಅಡ್ಮಿಂಟಿಗೆ ಬರ್ಕೊಟ್ರು. ಆವಾಗ ನಾವು ಈ ಒಂದು ಹಾಸ್ಪಿಟಲ್ಗೆ ಹೋದ್ವಿ, ಮಧು ಹಾಸ್ಪಿಟಲ್ಗೆ ಹೋದ್ವಿ. 6ನೇ ತಾರೀಕು ಅವ್ರು ಬರ್ಕೊಟ್ಟಿದ್ದು 2 ಗಂಟೆ ಅನಿಸುತ್ತೆ, ಮಧ್ಯಾಹ್ನ ಹೋಗಿ ಅಡ್ಮಿಂಟ್ ಆದ್ವಿ. ಅಡ್ಮಿಂಟ್ ಆಗಕ್ಕೆ ಹೋದಾಗ ನನಗೆ ಫುಲ್ಲು ಕೈ ಕಾಲೆಲ್ಲ ನಡ್ಕ ಶುರುವಾಗ್ಬಿಡ್ತು. ಹಾಸ್ಪಿಟಲ್ಗೆ ಹೋದ ತಕ್ಷಣವೇ ಹೋಗಿದ್ದಿನ ಫಸ್ಟ್ ಡೇ ನಮ್ಮದು ಅಮೌಂಟ್ ಎಷ್ಟು ಕಟ್ಟಿಸ್ಕೊಂಡ್ರು ಅಂದರೆ ಬರೀ ಪೂರ್ತಿ ಇದರಲ್ಲೆಲ್ಲ ಅಮೌಂಟಿಂದ ಇದೆ. ನನ್ನ ಅನಿಸಿಕೆ ತಗೊಂಡು ಹೋಗಿದ್ದಾರೆ ಅನ್ಕೋತೀನಿ. 45,000 ರೂಪಾಯಿ ನನಗೆ ಅಡ್ಮಿಂಟ್ ಮಾಡ್ಕೊಳ್ಳೋ ದಿನವೇ ಪೇ ಮಾಡಿ ಆದಮೇಲೆ ಅಡ್ಮಿಂಟ್ ಮಾಡ್ಕೊಂಡಿದ್ದು ಅವ್ರು ಬರ್ಕೊಟ್ಟಿದ್ದು. ಆಮೇಲೆ ಅದಾದಮೇಲೆ ನೀವು ನೋಡಿರ್ತೀರ ಅಡ್ಮಿಟ್ ಮಾಡ್ಕೊಂಡು ನಮಗೆ ವಾರ್ಡ್ ಯಾವ್ದು ಕೊಟ್ಟಿದ್ರು ಅಂತ, ಅಲ್ಲಿ ಕರ್ಕೊಂಡೋಗ್ಬಿಟ್ರು. ಆಮೇಲೆ ಕೈಗೆ ಫಸ್ಟು ನೀವು ಡ್ರಿಪ್ ಹಾಕ್ತಾರಲ್ಲ ಆ ಒಂದು ಇದನ್ನು ಕೂಡ ಹಾಕಿದ್ರು. ಅದು ಹಾಕ್ಬಿಟ್ಟು ಕರ್ಕೊಂಡೋಗಿ ನಾರ್ಮಲಿ ಅಡ್ಮಿಟ್ ಮಾಡಿದ್ರು. ಸೊ ಅಡ್ಮಿಟ್ ಮಾಡಿದ್ಮೇಲೆ ಏನಾರು ಅವ್ರವು ಪ್ರೊಸೀಜರ್ ಇರ್ತಾವಲ್ಲ ಅದನ್ನೆಲ್ಲ ಮುಂದುವರಿಸ್ತಾಯಿದ್ರು. ನನಗೆ ಅಲ್ಲಿಂದನೇ ಭಯ ಶುರುವಾಯಿತು. ಅದಾದಮೇಲೆ ಸುಮಾರು ಒಂದು 7 ಗಂಟೆಗೆ ಬಂದು ಒಬ್ಬರು ಡಾಕ್ಟರು ಮತ್ತೆ ರಿಪೋರ್ಟ್ ಎಲ್ಲ ನೋಡಿದ್ರು. ರಿಪೋರ್ಟ್ ಎಲ್ಲ ನೋಡಾದಮೇಲೆ ಅವರು ಕೇಳ್ತಾರಲ್ಲ ಏನು ಆಪ್ರೇಷನ್ನು ಎಂತಕ್ಕೆ ಅದು ಇದು ಎಲ್ಲ ನೋಡಿ ರಿಪೋರ್ಟ್ ಎಲ್ಲ ಚೆಕ್ ಮಾಡಿ ಮತ್ತೆ ಸ್ಕ್ಯಾನಿಂಗಿಗೆ ಕರ್ಕೊಂಡೋದ್ರು. ನನ್ನ ದುರಾದೃಷ್ಟ ಅಲ್ಲೇ ಶುರುವಾಗಿದ್ದು. ಸ್ಕ್ಯಾನಿಂಗ್ ಹೋದ್ಮೇಲೆ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಆ ಗರ್ಭಕೋಶನೇ ಕಾಣಲಿಲ್ಲ ನನಗೆ ಸ್ಕ್ಯಾನಿಂಗಲ್ಲಿ. ಮತ್ತು ಒಂದು ಟ್ಯೂಬ್ ಕೂಡ ಅಂದರೆ ಫಿಲೋಪಿನ್ ಟ್ಯೂಬ್ ಅಂತ ನಾವೇನು ಹೇಳ್ತೀವಿ ಆ ಟ್ಯೂಬೂ ಕೂಡ ಕಾಣಲಿಲ್ಲ. ಅದಾದಮೇಲೆ ಡಾಕ್ಟರ್ ಹೇಳಿದ್ರು, ನೀವು ನೋಡಿದ್ರೆ ಈ ಥರ ರಿಪೋರ್ಟಲ್ಲಿದೆ, ನಿಮಗೆ ಗರ್ಭಕೋಶನೇ ಕಾಣಿಸ್ತಾನೆ ಇಲ್ಲ ಮತ್ತು ಟ್ಯೂಬು ಕಾಣಿಸ್ತಾನೆ ಇಲ್ವಲ್ಲ ಅಂತ. ಅದಾದಮೇಲೆ ನನಗೆ HSG ಟೆಸ್ಟ್ ಅಂತ ನಿಮಗೆ ಗೊತ್ತಿರುತ್ತೆ, ಅದು ಅಂದ್ಬಿಟ್ರೆ ಹೆಣ್ಮಕ್ಳು ಹೆದರ್ಕೊಬಿಡ್ತಾರೆ. ಅದನ್ನು ಬೇಕಾದರೆ ಗೊತ್ತಿಲ್ಲದೆ ಇರೋರು ಯೂಟ್ಯೂಬಲ್ಲಿ ಒಂದು ಸಲ ಚೆಕ್ ಮಾಡಿ. ನಿಜವಾಗ್ಲೂ ಯಾವ ಪಾಪಿಗೂ ಬೇಡ ನೋವು ಅನ್ನಿಸ್ಬಿಡುತ್ತೆ. ಒಂದು ಕಡೆ ನನಗೆ ಅವತ್ತೇ ಅಡ್ಮಿಟ್ ಆಗಿದ್ದೀನಿ. ಅವತ್ತೇ ನನಗೆ ಒಂದು ಸೂಜಿನ ಇಲ್ಲಿ ಚುಚ್ಚಿದ್ಲು, ಅವಳು ಒಬ್ಬಳು ನರ್ಸ್ ಇಲ್ಲಿ ಚುಚ್ಚಿದ್ಲು. ಆಡ ಮಕ್ಕಳನ್ನೆಲ್ಲ ಕರ್ಕೊಂಬಂದು ನರ್ಸ್ ಮಾಡಿಬಿಡ್ತಾರೆ ಅಂತ ಅನ್ನಿಸ್ಬಿಡ್ತು. ಚುಚ್ಚಿಬಿಟ್ಟು ಹಿಂಗೆ ಹಾಕೊಂಡು ಅಂದ ತಕ್ಷಣ ಲಾಸ್ಟ್ ರಕ್ತ ಬರ್ತೈತೆ ಶೂರ್ ನೋಡಿ ಕಣ್ಣೇ ಮುಚ್ಕೊಬಿಟ್ರು. ಅಲ್ಲಿ ಬರ್ತಿದೆ ರಕ್ತ, ಬಟ್ ಅದನ್ನು ಬಿಟ್ಟು ಮತ್ತೆ ಇನ್ನೊಂದು ಹತ್ರ ಚುಚ್ಚಿ ಇನ್ನೊಂದು ಹತ್ರ ಅಳ್ಳಾಡಿಸ್ಬಿಟ್ಲು. ಅದು ಒಂದೇ ಸಲ 2 ಹತ್ರ ಚುಚ್ಚಿರೋದ್ರಿಂದ ತುಂಬ ಕೈ ನೋವಾಯಿತು. ಅಲ್ಲೇ ಅರ್ಧ ನಾನು ಎದುರ್ಕೊಂಡ್ಬಿಟ್ಟೆ. ನಾನು ಬರೀ ಒಂದು ಸೂಜಿಗೆನೇ ಎದುರ್ಕೊಂಡ್ಬಿಟ್ಟೆ. ನಾನು ನಿಜ ಆಪ್ರೇಷನ್ ಮಾಡಿಸ್ಕೋತೀನಿ ಅಂತ ಭಯ ಆಗೋಗ್ಬಿಡ್ತು. ಮೊದಲೇ ಇವ್ರು ಲ್ಯಾಪ್ರೋಸ್ಕೋಪಿಕ್ ಅಂದರು, ಆಮೇಲೆ ಓಪನ್ ಸರ್ಜರಿ ಅಂತವ್ರು ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ಆಮೇಲೆ 9 ಗಂಟೆಗೆ ಆಪ್ರೇಷನ್ ಮಾಡ್ತೀನಿ ಅಂತ ಹೇಳಿದರು. 6ನೇ ತಾರೀಕು ನೈಟ್ 9 ಗಂಟೆಗೆ ಆಪ್ರೇಷನ್ ನಿಮ್ಮದು ಅಂತ ಹೇಳಿದರು. ಆಮೇಲೆ ಸ್ಕ್ಯಾನಿಂಗಲ್ಲಿ ಆ ಥರ ಬಂದಿರೋದ್ರಿಂದ ನೀವು HSG ಟೆಸ್ಟ್ ಮಾಡಿಸ್ಕೊಂಬಂದ್ರೇ ಆಪ್ರೇಷನ್ ಮಾಡೋಕ್ಕಾಗೋದು ಅಂದರು. ಸರಿ ಆಯಿತು ಅಂದ್ಬಿಟ್ಟು ವಿಜಯನಗರದಲ್ಲಿ ಒಂದು ಅದನ್ನು ತಗೊಂಡು ಹೋಗಿದ್ದಾರೆ. ಇಲ್ಲ ಅದು ಯಾವುದು ನೋಡ್ತೀನಿ ಇರ್ಬೋದೇನೋ. ಇದೆ ವಿಜಯನಗರದಲ್ಲಿ ಬರ್ಕೊಟ್ರು ನನಗೆ. ಅಲ್ಲಿ ಹೋಗಿ HSG ಟೆಸ್ಟ್ ಮಾಡಿಸ್ಕೊಬನ್ನಿ ಅಂತ ಮಾಡಿಸ್ಕೊಂಡು ಬಂದೆ. ಇದೇ ಅದು ಸಾರಿ ಇದು ಶೂ ಅವ್ರದ್ದು, ನಾನು ತಗೊಂಡು ಹೋಗಿದ್ದಾರೆ ಇಲ್ಲ ಇದೆ ನಂದು. ಇದು ಶೂ ಅವ್ರದ್ದು ಸ್ಕ್ಯಾನಿಂಗ್ ಮಾಡಿಸಿದ್ವಲ್ಲ ಅದು. ಇದು ಆಸ್ಪತ್ರೆಗೆಲ್ಲ ನೋಡಿ ನೋಡಿ ನಿಜವಾಗ್ಲೂ ಭಯನೇ ಆಗೋಗ್ಬಿಟ್ಟೈತೆ ನನಗಂತೂ. ನಂದು ನೋಡ್ತಾ ಇರ್ಬೋದು ಈ ಥರ ಇದೆ. ಬೆಳಗ್ಗೆ ನನಗೆ ಏನೂ ತಿನ್ನಂಗಿಲ್ಲ ಅಂತ ಹೇಳಿದರು. ಬೆಳಗ್ಗೆನೇ ಫೋನ್ ಮಾಡಿ ನೀವೇನೇ ನಾಷ್ಟ ಮಾಡೋಂಗಿದ್ರು 6ನೇ ತಾರೀಕು 8-9 ಗಂಟೆ ಅಷ್ಟರೊಳಗೆಲ್ಲ ಮಾಡಿ ಮುಗಿಸ್ಕೊಳ್ಳಿ ಅಂತ. ನಾನು ತಿಂಡಿ ತಿಂದಿದ್ದೆ 10 ಗಂಟೆ 11 ಗಂಟೆ ಆಗಿತ್ತು. ಅದು ಒಂದು ಸ್ವಲ್ಪ ಅಷ್ಟೇ ತಿಂದಿದ್ದೆ, ಲೇಟಾಗಿ ತಿನ್ನಬೇಕು ಅಂತ ಹೇಳಿದರು. ಅದಾದಮೇಲೆ ಹನಿ ನೀರನ್ನೂ ಕುಡಿಯೋಂಗಿಲ್ಲ ಅಂತ ಹೇಳಿದ್ರು. 6ನೇ ತಾರೀಕು ನಾನು ರಾತ್ರಿ 9 ಗಂಟೆ ಆದ್ರೂ ಹನಿ ನೀರನ್ನೂ ಕೂಡ ಕುಡಿದಿರಲಿಲ್ಲ. ಹಂಗೆ HSG ಟೆಸ್ಟಿಗೆ ಹೋದೆ. ನನ್ನ ದುರಾದೃಷ್ಟ ನಾವೇನೋ ಗೊತ್ತಿಲ್ಲ, ಅದರಲ್ಲೂ ಕೂಡ ಏನೂ ಕಾಣಲಿಲ್ಲ.
ಈ ಒಂದು HSG ಟೆಸ್ಟಿಗೆ 5000 ರುಪೀಸ್, ಏನೊಂದು 150 ರೂಪಾಯಿ ಕಡಿಮೆ, ಒಂದು 5000 ರುಪೀಸು. ದುಡ್ಡು ಯಾವ ಥರ ಖರ್ಚಾಯಿತು ಅಂದರೆ ಫುಲ್ ನೀರು ಥರ ಖರ್ಚಾಗಿದ್ದು. ನಮಗೆ ಖರ್ಚಾಗುತ್ತೆ ಅಂತ ಹೇಳಿದ್ದು 50,000 to 60,000 ಹೇಳ್ತೀನಿ ಲಾಸ್ಟಿಗೆ. ಈ ಟೆಸ್ಟಲ್ಲೂ ನನಗೆ ಗೊತ್ತಾಗಲಿಲ್ಲ. ನೀವು ಹೆಣ್ಮಕ್ಳಿಗೆ ಸುಮಾರು ಜನ HSG ಟೆಸ್ಟ್ ಏನಂತ ಗೊತ್ತಿರುತ್ತೆ, ಅದು ಯಾವ ಥರ ಮಾಡ್ತಾರೆ ಅನ್ನೋದು ಗೊತ್ತಿರುತ್ತೆ. ಸೊ ಇದು ಅವರು ಟೆಸ್ಟ್ ಮಾಡೋಕ್ಕೆ ಬಿಟ್ಟಿರೋವಂಥ ಒಂದು ಏನದು ಅವರು ಕ್ಯಾಮ್ರಾನೋ ಅಥವಾ ಮಿಷನ್ ಏನೋ ಹೇಳ್ತಾರೆ ಅದು ಹಾಕಿರ್ತಾರೆ. ಸೊ ಅದರಲ್ಲೂ ನನಗೆ ಏನೂ ಕಾಣಿಸ್ಲಿಲ್ಲ. ಅದನ್ನು ಕೂಡ ಅವರು ಇಲ್ಲೇ ಮೆನ್ಷನ್ ಮಾಡಿದ್ದಾರೆ, ಯಾವುದೂ ಕೂಡ ಸರಿಯಾಗಿ ಕಾಣಿಸ್ತಾ ಇಲ್ಲ ಅಂತ. ನಾನು ಉಪವಾಸ ಹೋಗಿದ್ರು ಬಟ್ ನಂಗೆ ಅದರಲ್ಲಿ ಏನೂ ಕಾಣಿಸ್ಲಿಲ್ಲ. ಅದಾದಮೇಲೆ ಡಾಕ್ಟರ್ ಹತ್ರ ಬಂದು ನಾವಿರೋದು ಹೇಳಿದ್ವಿ. ಅವ್ರು ಹೇಳಿದ್ರು 2 ಟೆಸ್ಟಲ್ಲೂ ಏನೂ ಕಾಣಿಸ್ತಾನೆ ಇಲ್ಲ, ದೇವ್ರ ಮೇಲೆ ಭಾರ ಹಾಕಿ ಆಪ್ರೇಷನ್ ಮಾಡ್ತೀವಿ, ಲ್ಯಾಪ್ರೋಸ್ಕೋಪಿಕ್ ಮಾಡೋಕ್ಕಾಗಲ್ಲ, ಆಪ್ರೇಷನ್ ಮಾಡ್ತೀನಿ, ಆಪ್ರೇಷನ್ ಮಾಡಿ ಆದಮೇಲೆ ಏನು ಸಮಸ್ಯೆ ಇದೆ ಅಂತ ನಾನು ನಿಮ್ಗೆ ಹೇಳ್ತೀನಿ ಅಂತ. ಯಾವ ಥರ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಅಂತ ನಿಜ ಗೊತ್ತಿಲ್ಲ. ಸಮಸ್ಯೆ ಇದೆ ಅಂತ ಹೇಳಿದ್ದು 2 ಗಂಟು, ಬಟ್ ನನಗೆ ಸಡನ್ನಾಗಿ ಅದೇನೂ ಕಾಣಿಸ್ಲೇ ಇಲ್ಲ. ಆವಾಗ ತುಂಬ ಭಯ ಆಯಿತು. ಓಕೆ ಅಂತೇಳಿ ಒಪ್ಕೊಂಡ್ವಿ. ಆದರೆ ಇವತ್ತು ಮಾಡಲಿಕ್ಕಾಗಲ್ಲ, ನೀಟಾಗಿ ಮೋಷನ್ ಎಲ್ಲ ಪಾಸ್ ಮಾಡಿ ನೀವು ನಾಳೆ ಬೆಳಗ್ಗೆ 6 ಗಂಟೆ ಅಥವಾ 7 ಗಂಟೆ ಅಷ್ಟರೊಳಗೆ ಆಪ್ರೇಷನ್ ಆಗುತ್ತೆ ಅಂತ. 6ನೇ ತಾರೀಕಿಂದ 7ನೇ ತಾರೀಕಿಗೆ ಮತ್ತೆ ಮುಂದಕ್ಕೆ ಹೋಯ್ತು ಆಪ್ರೇಷನ್ನು. ಒಂದಿನ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ನಾನು. ನಿದ್ದೆ ಅಲ್ಲ, ನನಗೊಂದು ಯೂರಿಯನ್ ಪಾಸ್ ಮಾಡೋಕ್ಕಾಗ್ತಿಲ್ಲ. ಮೋಷನ್ ಮಾಡಬೇಕು, ನೀವು ಮಾಡಬೇಕು ಅಂತಿದ್ದಾರೆ. ತಿಂದರೆ ಕುಡಿದ್ರೆ ಅಲ್ವಾ ಬರೋದು, ಏನೂ ಇಲ್ಲ. ನೀರನ್ನು ಕೂಡ ಕುಡಿಯೋಂಗಿಲ್ಲ ಅಂತ ಹೇಳಿದ್ರು. ಹೆಂಗೆ ಕುಡಿದಲೇ ತಿಂದಲೇ ಇರೋದು? ಅದಾದಮೇಲೆ ಆಪ್ರೇಷನ್ನು ನಾಳೆ ಮಾಡೋಣ ಅಂತ ಹೇಳಿದ್ದಕ್ಕೆ, ನೀವು ಊಟ ತಿಂಡಿ ಏನೂ ಮಾಡೋಂಗಿಲ್ಲ, ಕುಡಿಯೋಂಗಿದ್ರೆ ಒಂದು ಎಳ್ನೀರು ಅಥವಾ ಜ್ಯೂಸ್ ಏನಾದ್ರೂ ಕುಡೀರಿ. ಅದನ್ನು ನೀವು ಏನು 9-10 ಗಂಟೆ ಅಷ್ಟರೊಳಗೆ ಹೋಗಿದ್ದು, ನೀವೇನೇ ಕುಡಿಯೋಂಗಿದ್ರು 11 ಗಂಟೆ 11:30 ಅಷ್ಟರೊಳಗೆ ಎಲ್ಲ ಕುಡಿದು ಮುಗಿಸ್ಬೇಕು. ಅದಾದಮೇಲೆ ನೀವು ನೀರು ಕುಡಿಯೋಂಗಿಲ್ಲ ಅಂತ ಹೇಳಿದ್ರು. ಒಂದೇ ಒಂದು ಲೋಟ ಏನೋ ಎಳ್ನೀರಲ್ಲಿ ಅಂಥದ್ದು ಜ್ಯೂಸ್ ತಂದು ಕೊಟ್ಟಿದ್ರು. ಅದ್ರದ್ದು ಫೋಟೋಸ್ ಎಲ್ಲ ನೋಡಿರ್ತಾರೆ ನೀವು. ಅದಷ್ಟೇ ನಾನು ಕುಡಿದಿದ್ದು. ಒಬ್ಬೊಬ್ಬರೇ ಬರ್ತಾ ಇರ್ತಾರೆ. ನಿಮಗೆ ಗೊತ್ತಿರುತ್ತೆ, ಆಪ್ರೇಷನ್ ಮೇಲೆ ಏನೇನೋ ಕ್ಲೀನಿಂಗ್ಗಳು, ಅವ್ರದ್ದು ಇಂಜೆಕ್ಷನ್ನು, ಅದು ಇದು ಹಾಕ್ತಾನೇ ಇರ್ತಾರೆ. ಗ್ಲೂಕೋಸ್ ಡ್ರಿಪ್ ಹಾಕ್ತಾನೇ ಇದ್ರು ನನಗೆ ಬಾಯಾರಿಕೆ ಆಗುತ್ತೆ ಅಂತ. ಸೊ ರಾತ್ರಿ ಎಲ್ಲ ನಿದ್ದೆ ಬರಲಿಲ್ಲ. ಬೆಳಗಿನ ಜಾವ ಇನ್ನೇನು ಒಂದು 5 ಗಂಟೆ ಹಂಗೆ ಸ್ವಲ್ಪ ಕಣ್ಣು ಮುಚ್ಕೊಂಡೆ. ಆಮೇಲೆ ನನಗೆ ಮೋಷನ್ ಪಾಸ್ ಮಾಡ್ದೆ ಅಂದರು. ಇಲ್ಲ ಅಂತ ಹೇಳಿದ್ವಿ. ಆಮೇಲೆ ಹೊಟ್ಟೆ ಕ್ಲೀನ್ ಮಾಡೋಕ್ಕೆ ಅವರು ಏನೇನೋ ಮೆಥಡ್ ಯೂಸ್ ಮಾಡ್ತಾರೆ. ಅದಾದಮೇಲೆ ಅವರು ಹೊಟ್ಟೆ ಕ್ಲೀನ್ ಮಾಡಲಿಕ್ಕೆ ಕೊಟ್ಟರು. ಆವಾಗ ಸ್ವಲ್ಪ ನಾನು ಮೋಷನ್ ಪಾಸ್ ಮಾಡಿದೆ. ಬೇಜಾರು ಮಾಡ್ಕೊಬೇಡಿ, ಇದೆಲ್ಲ ಶೇರ್ ಮಾಡ್ಕೊತಿದ್ದೀನಿ ಅಂತ. ಬಟ್ ಯಾರಿಗಾದ್ರೂ ಗೊತ್ತಿಲ್ಲ, ಮುಂದೆ ಹೆಣ್ಮಕ್ಳಿಗೆ ಯಾರಾದ್ರೂ ಈ ಥರ ಪ್ರಾಬ್ಲಮ್ ಬರೋದು ಬೇಡ. ನಾನು ರಾಯರಲ್ಲಿ ಬೇಡ್ಕೊಳ್ಳೋದಿಷ್ಟೇ, ಬರೋದು ಬೇಡ. ಬಂದರೆ ಅವರಿಗೆ ಸ್ವಲ್ಪನಾದರೂ ಗೊತ್ತಿರುತ್ತೆ ಅಂತ. ಅವಾಗ ಮೋಷನ್ ಪಾಸ್ ಮಾಡಿದೆ ಅಂತ ಹೇಳಿದ ಮೇಲೆ ಬಂದು ಫಸ್ಟು ನನಗೆ ಇಲ್ಲಿ ಇದೇ ಜಾಗದಲ್ಲಿ ಮಾರ್ಕ್ ಮಾಡಿ ಒಂದು T ಅಂತ ಬರೀತಾರೆ, ಬರೆದ್ಬಿಟ್ಟು ಮಾರ್ಕ್ ಮಾಡಿಬಿಟ್ಟು ಅಲ್ಲೊಂದು ಇಂಜೆಕ್ಷನ್ ಹಾಕಿದ್ರು. ಅದಾದಮೇಲೆ ನಾನು ಮನೆಯಿಂದನೇ ಏನಿರುತ್ತೆ ಎಲ್ಲ ನಂದು ಕ್ಲೀನಿಂಗ್ ಆಗಿರ್ಬೋದು ಎಲ್ಲ ನನ್ನ ಮನೆಯಿಂದನೇ ಎಲ್ಲ ರೆಡಿಯಾಗಿ ಹೋಗಿದೆ. ಹಾಗಾಗಿ ನಾನು ಯಾರಿಗೂ ಪ್ರಾಬ್ಲಮ್ ಕೊಡಿಲ್ಲ. ಪ್ರತಿಯೊಬ್ಬರು ಸಿಸ್ಟರ್ಗಳಾಗಿರ್ಬೋದು ಅಥವಾ ಆಯಗಳಾಗಿರ್ಬೋದು ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ನೋಡಿಕೊಂಡ್ರು. ನಾನು ಯಾರಿಗೂ ಹಿಂಸೆ ಕೊಡಲಿಲ್ಲ. ನನ್ನ ಬೆಡ್ ಮೇಲೆ ಒಂಚೂರು ಗಲೀಜು ಕೂಡ ಇಲ್ಲ, ಅಷ್ಟು ನೀಟಾಗಿ ನಾನು ಹಾಸ್ಪಿಟಲಿಂದ ಬಂದೆ. ಅದೊಂದು ಖುಷಿ ನನಗಿದೆ. ಎಲ್ಲರೂ ಚೆನ್ನಾಗಿ ನೋಡಿಕೊಂಡ್ರು, ಶಿವರು ಅಷ್ಟೇ ಎಲ್ಲರೂ ಚೆನ್ನಾಗಿ ನೋಡಿಕೊಂಡ್ರು. ಅದಾದಮೇಲೆ ನನಗೆ ಬೆಳಗಿನ ಜಾವ ಎದ್ದು ಅವ್ರದ್ದು ಇಂಜೆಕ್ಷನ್ ಏನಿರುತ್ತೆ ಎಲ್ಲ ಮುಗಿಸಿ ಕರ್ಕೊಂಡೋದ್ರು ಆಪ್ರೇಷನ್ಗೆ. ಶಿವರು ಇನ್ನೂ ಮಲ್ಕೊಂಡೇ ಇದ್ದರು. ಆವಾಗ ನಾನು ಎದ್ದು ತಾಳಿ, ಕಾಲುಂಗುರ, ಕಿವಿ ಓಲೆ, ಮೂಗ್ಬಟ್ಟು ಅಂದ್ಬಿಟ್ಟು ಏನೂ ಇಲ್ಲ, ಸೈಡ್ ಬಟ್ ಕೂಡ ತೆಗ್ಸಿದ್ರು. ಎಲ್ಲ ತೆಗೆದು ಕೈಯಲ್ಲಿರೋ ದಾರಗಳು, ಉಂಗುರ ಪ್ರತಿಯೊಂದು ಎಲ್ಲ ತೆಗ್ದು ನಾನು ಹೋಗ್ತಾ ಇದ್ದೀನಿ. ಶಿವರಿಂದ ಮಲ್ಕೊಂಡಿದ್ದಾರೆ, ನಾನು ನೋಡ್ತಾನೇ ಇದ್ದಾರೆ ಅವರು. ನನ್ನ ತಂಗಿ ಅಮ್ಮ ಒಬ್ಬಳೇ ಇದ್ದಿಲ್ಲ. ಅವಳು ಫಸ್ಟ್ ಟೈಮ್ ಹಾಸ್ಪಿಟಲಲ್ಲಿ ಉಳ್ಕೊಂಡಿದ್ದು ಅಂದರೆ ಅದೇ ಫಸ್ಟ್ ಟೈಮು. ತಂಗಿ ಡೆಲಿವರಿಗೂ ಉಳ್ಕೊಳ್ಳಿಲ್ಲ ಅವಳು. ನಾನು ಆಪ್ರೇಷನ್ನಿನ ದಿನ ಅಲ್ಲೇ ಉಳ್ಕೊಂಡಿಲ್ಲ. 6ನೇ ತಾರೀಕು ಸಂಜೆ ಬಂದವಳು, ಅವಳು ಅಲ್ಲೇ ಉಳ್ಕೊಂಡ್ಳು, ಹೋಗಲೇ ಇಲ್ಲ ಅವಳು. ನಾನು ಹೋಗಲ್ಲ, ನಿಮ್ದು ಆಪ್ರೇಷನ್ ಆಗಲಿ, ನಾವು ಒಂದಿನ ಕೆಲಸಕ್ಕೆ ರಜೆ ಹಾಕ್ತೀನಿ ಪರವಾಗಿಲ್ಲ ಅಂತ ಉಳ್ಕೊಂಡ್ಳು, ಹೋಗಲಿಲ್ಲ ಪಾಪ ಅವಳು. ನೀವು ಅವ್ರು ಕರ್ಕೊಂಡು ಹೋಗೋಕೆ ನನ್ನನ್ನು ಬಂದ್ರಲ್ಲ, ಸಿಸ್ಟರ್ ಬಂದರು, ನಾವು ಕರ್ಕೊಂಡು ಹೋಗ್ತೀವಿ ಅಂತ. ಶಿವವ್ರನ್ನ ಎಬ್ಬರಿಸ್ದೆ ನಾನು ಆಪ್ರೇಷನ್ ಥಿಯೇಟ್ರಿಗೆ ಹೋಗ್ತಾ ಇದ್ದೀನಿ ಅಂತ. ಅವಾಗ್ಲೂ ಬೈದಲ್ಲಿ ಏನೂ ಆಗ್ಬೇಡ, ಹೆದರ್ಕೊಬೇಡ, ಹೋಗು, ನೀನು ಫುಲ್ ಸ್ಟ್ರಾಂಗು ಅಂತ. ಶಿವರ್ ನಗ್ತಾನೆ ಇದ್ದಾರೆ, ಮೇಲ್ ಮಾತಿಗೆ ನಗ್ತಾ ಇದ್ದಾರೆ ಅಷ್ಟೇ. ಬಟ್ ಒಳಗಡೆ ಅವ್ರಿಗೆ ಏನಾಗ್ತಿತ್ತು ನಂಗೆ ನಿಜ ಗೊತ್ತಿಲ್ಲ. ಹೋಗಾದ್ಮೇಲೆ ಸರಿ, ಅವರು ಇಂಜೆಕ್ಷನ್ ಕೊಡ್ತಾರಲ್ಲ, ನಮಗೆ ಮರು ಬರೋ ಥರ ಇಂಜೆಕ್ಷನ್ ಕೊಡ್ತಾರಲ್ಲ, ಅವರು ಡಾಕ್ಟರ್ ಬಂದು ಎಲ್ಲ ಕೇಳ್ತಾರೆ. ನಿಮಗೆ ಶೀತ ಇದೆಯಾ, ಕೆಮ್ಮಿದೆಯಾ, ಜ್ವರ ಬರ್ತಾ ಇದೆಯಾ, ಭಯ ಆಗ್ತಾ ಇದೆಯಾ, ಮತ್ತು
ಪಿಡಿಸ್ ಬಂದಿದೆಯಾ ನಿಮಗೆ, ಸಕ್ಕರೆ ಕಾಯಿಲೆ ಅಥವಾ ಬಿ ಪಿ ಏನಾದರೂ ಇತ್ತ, ಮೊದಲೇನಾದ್ರು ಮೆಡಿಸನ್ ಅಂತಾರೆ, ಪ್ರತಿಯೊಂದು ಎಲ್ಲ ಕೇಳಿದ್ರು ಏನೂ ಇಲ್ಲ ಅಂತ ಹೇಳಿದೆ. ನಾನು ಒಂದು ಫಿಕ್ಸ್ ಆಗಿದ್ದೆ, ಆಪ್ರೇಷನ್ ಮಾಡಿಸ್ಕೊಳ್ಳೇಬೇಕು ಅಂತ ಬಂದಿದ್ದೀನಿ ಅಂದಮೇಲೆ ನನ್ನ ಆರೋಗ್ಯಕ್ಕೋಸ್ಕರ ನಾನು ಹೆದರ್ಕೋಬಾರ್ದು ಅಂತ ಸುಮ್ಮನೆ ಹೋದೆ. ಅವ್ರು ಹೇಳ್ದಂಗೆ ಆರಾಮ್ಸೆ ಅಲ್ಲಿ ಫುಲ್ ಸೈಲೆಂಟ್ ಆಪ್ರೇಷನ್, ಒಂದು ರೂಮ್ ಒಂದು ಫುಲ್ ಸೈಲೆಂಟು. ಹೋಗಿ ಮಲ್ಕೊಂಡೆ, ಒಂದು ಗೌನ್ ಕೊಟ್ಟರು ಅವ್ರದ್ದೇ ಒಂದು ಗ್ರೀನ್ ಕಲರ್ದು. ಹೋಗಿ ಮಲ್ಕೊಂಡೆ. ನಮಗೆ ಇಂಜೆಕ್ಷನ್ ಎಲ್ಲ ಬೆನ್ನಿನ ಮೂಳೆಗೆ ಒಂದು ಇಂಜೆಕ್ಷನ್ ಹಾಕಿದ್ರು. ಅದಾದಮೇಲೆ ಮಲಗಿಸಿದ್ರು. ಒಂದು 5 ನಿಮಿಷ ಕಾಲೆಲ್ಲ ಎತ್ತಿ ನೋಡ್ತಾರೆ, ನಿಮಗೆ ಏನಾದರೂ ಪೇಯ್ನ್ ಬರ್ತಾ ಇದೆಯಾ, ಪೇಯ್ನ್ ಬಂದರೆ ಹೇಳು, ಕಡ್ತಾ ಬರ್ತಾ ಇದೆಯಾ, ಏನಾದರೂ ಇಚ್ಚಿಂಗ್ ಆಗ್ತಾ ಇದೆಯಾ ಮೈಯಲ್ಲೆಲ್ಲ, ಕಣ್ಣು ಮಂಜು ಆಗ್ತಿದೆ, ಪ್ರತಿಯೊಂದು ಕೇಳ್ತಾರೆ. ಏನೂ ಇಲ್ಲ ಮೇಡಮ್ ಅಂದೆ. ಅವರು ನನ್ನ ತಲೆನ ಹಿಂಗೆ ಸರುತ್ತಾನೇ ಇದ್ರು ಮೇಡಮ್. ಅವ್ರ ಹೆಸರು ನಂಗೆ ನಿಜವಾಗ್ಲೂ ಗೊತ್ತಿಲ್ಲ, ನನಗೆ ಮರೂನ್ ಇಂಜೆಕ್ಷನ್ ಕೊಟ್ಟವರು. ಅವ್ರು ಹಿಂಗೆ ಸರುತ್ತಾನೇ ಇದ್ದರು. ನಾನು ಯಾರನ್ನೂ ನೆನೆಸ್ಕೊಳ್ಳಿಲ್ಲ. ಹರೇ ಕೃಷ್ಣ ಹರೇ ರಾಮ ಇಷ್ಟೇ. ಆಪ್ರೇಷನ್ ಮಾಡ್ತಾನೇ ಇದ್ದಾರೆ, ನಾನು ಅದನ್ನು ಹೇಳ್ಕೊತಾನೇ ಇದ್ದೀನಿ, ಕಣ್ಣಲ್ಲಿ ನೀರು ಹೋಗ್ತಾನೇ ಇದೆ, ಹೇಳ್ತಾನೇ ಇದ್ದೀನಿ. ಡಾಕ್ಟರ್ ಯಾರ ಹತ್ರ ಮಾತಾಡ್ತಾ ಇದೆಯಾ ಅಂತ ಸ್ಮಿತಾ ಮೇಡಮ್ ಮತ್ತು ಆಶಾ ಮೇಡಮ್ ಅಂತ ಅವರು ಡಾಕ್ಟರ್ ನಂಗೆ ಸರ್ಜರಿ ಮಾಡಿದವ್ರು ಕೇಳಿದ್ರು. ಮೇಡಮ್ ನಾನು ಕೃಷ್ಣನ ಹತ್ರ ಮಾತಾಡ್ತಿದ್ದೀನಿ ಅಂತಂದೆ. ನನಗೆ ಅವಾಗ ಏನೋ ಅನ್ನಿಸ್ತು ಅಂದರೆ ನನಗೆ ಗೊತ್ತಿಲ್ಲ ಏನಾಯಿತು ಅಂತ. ಬಟ್ ಅವ್ರು ಇಷ್ಟೇ ಹೇಳಿದ್ದು, ಏನಾಗಲ್ಲ, ಎಲ್ಲ ಒಳ್ಳೇದಾಗುತ್ತೆ, ಏನು ಹೆದರ್ಕೋಬೇಡ ಅಂತಂದರು. ಸರಿ ಹೋಗೆ, ಅದು ಏನಾಗುತ್ತೋ ಆಗ್ಬಿಡಲಿ ಅಂತ ನಾನು ಸುಮ್ಮನೆ ದೇವ್ರ ನೆನೆಸ್ಕೊಂಡು ಮಲ್ಕೊಂಡೆ. ಅದಾದಮೇಲೆ ಓಪನ್ ಮಾಡಿದ್ದಾರೆ, ಹೊಟ್ಟೆನ ಓಪನ್ ಮಾಡಿ ನೋಡಿದ್ದಾರೆ. ಗರ್ಭಕೋಶದಲ್ಲಿ ತುಂಬ ಹಿಂದೆ, ಒಳಗಡೆ ಎಲ್ಲ ಗರ್ಭಕೋಶದ ಹಿಂದೆ ಗಂಟುಗಳಾಗಿದೆ. ನಿಮಗೆ ಗೊತ್ತು ನನಗೆ ಇನ್ಫೆಕ್ಷನ್ ಆಗಿತ್ತು ಕರಳಲ್ಲಿ ಅಂತ, ಅದನ್ನು ಕೂಡ ಇವಾಗ ಸ್ಟಾರ್ಟ್ ಆಗ್ತಾಯಿತ್ತು, ಇನ್ಫೆಕ್ಷನ್ ಕೂಡ ಆಗಿತ್ತು ಎಲ್ಲ ಫುಲ್ಲು. ನಾವು ನಂಬಲ್ಲ ಅಂದ್ಬಿಟ್ಟು ಅವರು ಫೋಟೋ ಮತ್ತು ವಿಡಿಯೋ ಮಾಡ್ಕೊಂಡೋಗಿ ಶಿವೂರಿಗೆ ತೋರಿಸಿ ಈ ಥರ ಎಲ್ಲ ಆಗಿದೆ, 2 ಗಂಟೆಲ್ಲ ತುಂಬ ಗಂಟುಗಳಿದೆ, ನೀವು ನಂಬಲ್ಲ ಅಂತ ನಾನು ಫೋಟೋ ಹಿಡ್ಕೊಂಡು ಬಂದಿದ್ದೀನಿ, ನೀವು ಇದೆಲ್ಲ ರಿಮೂವ್ ಮಾಡಿ ಕ್ಲೀನ್ ಮಾಡಿ ಅಂದರೆ ಈ ಇನ್ಫೆಕ್ಷನ್ ಎಲ್ಲ ಏನಿದೆ, ಗಂಟುಗಳೆಲ್ಲ ಏನಿದೆ, ಇದನ್ನೆಲ್ಲ ನಾವು ರಿಮೂವ್ ಮಾಡ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಆ ಫೋಟೋನ ನಮಗೆ ಎಷ್ಟು ರಿಕ್ವೆಸ್ಟ್ ಮಾಡಿದ್ರು ಅವ್ರು ಕಳಿಸ್ಲಿಲ್ಲ. ಶಿವ ಅವರು ಸರಿ ಆಯಿತು ಮಾಡಿ ಅಂತ ಹೇಳಿದ್ರು. ಆವಾಗ ಸುಮಾರು ಒಂದು 7ರಿಂದ 8 ಇರ್ಬೋದು ಅನ್ಕೋತೀನಿ. ನನಗೆ ಅದು ಕಂಟಿನ್ ಸ್ಮೆಲ್ ಬರ್ತಾ ಇರುತ್ತೆ. ನಾವೀಗ ಏನಾದ್ರೂ ಒಂದು ಸುಡಬೇಕಾದ್ರೆ ಯಾವ ಥರ ಸ್ಮೆಲ್ ಬರುತ್ತೆ ಅದು ನನಗೆ ಗೊತ್ತಾಗ್ತಾ ಇದೆ. ಬಟ್ ಅವರು ದಾರ ಎಳೆಯೋದು ಒಲಿಯೋದು ಅದೆಲ್ಲ ನನಗೆ ಗೊತ್ತಾಗ್ತಾ ಇತ್ತು, ಬಟ್ ನೋವಿಲ್ಲ. ಬಟ್ ಎಳಿಬೇಕಾದ್ರೆ ಏನೋ ಒಂಥರ ಥರ ಆಗಿ ಅಯ್ಯಪ್ಪ ಅನ್ನಂಗೆ ಆಗ್ತಿತ್ತು. ಅದನ್ನು ಬಿಟ್ಟರೆ ಇನ್ನೇನು ಹಂಗೆ ಅನ್ನಿಸ್ಲಿಲ್ಲ. ಶಿವರಿಗೆ ತೋರಿಸ್ದಾಗ ಸರಿ ಮೇಡಮ್ ಅದೆಲ್ಲ ಅವಳಿಗೆ ಏನಿರುತ್ತೆ ಎಲ್ಲ ಕ್ಲಿಯರ್ ಮಾಡಿ, ಮುಂದೆ ನಮ್ಮ ಫ್ಯೂಚರ್ಗೂ ಇದರಿಂದ ಯಾವ ಪ್ರಾಬ್ಲಮ್ಮು ಆಗಬಾರ್ದು, ಮಕ್ಕಳು ಮರಿ ಆಗಲಿ ಏನಕ್ಕೂ ಪ್ರಾಬ್ಲಮ್ ಆಗಬಾರ್ದು, ಹೊಟ್ಟೆಗಳು ಹುಷಾರಾಗಬೇಕು ಅಂತ ಹೇಳಿದ್ರಂತೆ. ಅವ್ರು ಹಂಗಂತ ಒಪ್ಪಿಗೆ ಕೊಟ್ಟ ಮೇಲೆ ಬಂದು ಅದನ್ನು ಫುಲ್ ಎಲ್ಲ ಕ್ಲಿಯರ್ ಮಾಡಿ, ಚಿಕ್ಕದು ಒಳಗಡೆ ಏನೇನು ಓಪನ್ ಮಾಡಿದ್ರು ಅವರು ಗೊತ್ತಿಲ್ಲ ನನಗೆ, ಏನೇನು ಓಪನ್ ಮಾಡಿದ್ರು ಬಿಟ್ಟರು, ಕೆಲವೊಂದೊಂದು ಹೇಳಿದ್ನಲ್ಲ ನನಗೆ ವಿಷಯನ ಶೇರ್ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ, ಸಣ್ಣದು ಪುಟ್ಟು ಹೊಲಿಗೆ ಹಾಕಿದರೆ ಅದಕ್ಕೋಸ್ಕರ 4 ತಿಂಗಳವರೆಗೂ ನೀನು ಒಂದು 3-4 kg ಭಾರವಷ್ಟು ನೀನು ಎತ್ತಲಿಕ್ಕೆ ಹೋಗಬೇಡ, ಮೇಲ್ಗಡೆ ಫುಲ್ಲು ಗಾಯ ಒಣಗಿದೆ, ಸುಮಾರು ನನ್ನ ಅಳತೆ ಮಾಡಿಕೊಂಡ್ರೆ ನನ್ನ ಹೊಟ್ಟೆಲಿ ಏನಂತಲೇ ಹೇಳ್ಬೋದು, ಇಷ್ಟು ಕಟ್ ಮಾಡಿದ್ದಾರೆ. ಈ ಕಡೆ ಮೂಳೆ ಹತ್ರ ಬಿಟ್ಟರೆ ಜಾಗನೇ ಇಲ್ಲ. ಒಬ್ಬರು ಮನುಷ್ಯ ದೇಹನ ಕಟ್ ಮಾಡ್ಕೋಬೇಕು ಅಂದರೆ ತುಂಬ ಕಷ್ಟ ಅನಿಸುತ್ತೆ. ಅವಾಗ ನಂಗೆ ಅನಿಸ್ತು, ಇಷ್ಟು ಆರೋಗ್ಯವಾಗಿದ್ನಲ್ಲ, ಈ ಥರ ಸಮಸ್ಯೆ ನನಗೇನಕ್ಕೆ ಬಂತು, ಏನೇನೋ ಯೋಚನೆಗಳು ಬಂತು. ನಾನು ಹೇಳಿದೆ ಅಲ್ವ, ನಾನು ಅಳಬಾರ್ದು ಅಂದ್ಕೊಂಡಿದ್ದೆ, ಬಟ್ ಅತ್ತೇಬಿಟ್ಟೆ. ಫೈನಲಿ ಆಪ್ರೇಷನ್ ಮಾಡಿ ಅದನ್ನೆಲ್ಲ ತೆಗೆದು ರಿಮೂವ್ ಮಾಡಿ ಕ್ಲೀನ್ ಮಾಡಿ ನೀಟಾಗಿ ಸ್ಟಿಚಿಂಗ್ ಎಲ್ಲ ಮಾಡಿ, ಒಳಗಡೆ ನಮ್ಮ ತಲೆ ಕೂದಲು ಅಷ್ಟಿರುತ್ತೆ ದಾರ, ಆ ಥರದ್ದು ಒಂದು ಇದರಲ್ಲಿ ಏನೋ ಸ್ಟಿಚ್ ಮಾಡಿರ್ತಾರಂತೆ ಚಿಕ್ಕದಾಗಿ. ಅದಕ್ಕೋಸ್ಕರ ನೀವು ತುಂಬ ಹುಷಾರಾಗಿರಬೇಕು. ಜಾಸ್ತಿ ಜರ್ನಿ ಎಲ್ಲ ಮಾಡೋದೆಲ್ಲ ಮಾಡಬೇಡಿ, ಬಟ್ ಓಡಾಡಬೇಕು ಚೆನ್ನಾಗಿ. ನೀವು ಓಡಾಡಿದಷ್ಟು ನೀವು ಬೇಗ ಕ್ಯೂರ್ ಆಗ್ತೀರ ಅಂದರು. ಬಟ್ ಈಗಲೂ ಈ ಕ್ಷಣಕ್ಕೂ ಕೂಡ ನನಗೆ ಬಲಗಡೆ ಈ ಬಲಗಡೆ ಐತೆ ಈ ಥರ ಏನು ಗೊತ್ತಾ, ಚುಚ್ಚುತ್ತಾರಲ್ಲ, ಹಿಂಗೆ ಏನಾದರೂ ಚುಚ್ಚಿದ್ರೆ ಯಾವ ಥರ ನೋವಾಗುತ್ತೆ ಆ ಥರ ನೋವು ಇನ್ನೂ ಇದೆ ನನಗೆ. ನಾನು ಡಾಕ್ಟರ್ ಹತ್ರ ನಡ್ಕೊಂಡು ಹೋಗ್ಬೇಕಾದ್ರೆ ಏನಕ್ಕೆ 1 ತಿಂಗಳಾಯ್ತು ಹಿಂಗೆ ನಡೀತಿರಲ್ಲ ಅಂತಾರೆ, ಬಟ್ ಅದು ನೋವು ಇನ್ನೂ ಇದೆ. ಆಮೇಲೆ ಅವರೇ ಹೇಳಿದ್ರು ಇನ್ನೊಂದು 3-4 ತಿಂಗಳವರೆಗೂ ನೋವು ಇದ್ದೇ ಇರುತ್ತೆ. ಸೊ ಚೆನ್ನಾಗಿ ಊಟ ಮಾಡಿ, ತಿಂಡಿ ತಿನ್ನಿ, ಹಣ್ಣು ತರಕಾರಿ ಹಾಲು ಸೊಪ್ಪು ಈ ಥರದ್ದೆಲ್ಲ ಜಾಸ್ತಿ ತಿನ್ನಿ, ಬೇಗ ಕ್ಯೂರ್ ಆಗ್ತೀರಾ. ಆಪ್ರೇಷನ್ ಸಕ್ಸಸ್ ಆಗಿದೆ ಅಂದರು. ಅದೊಂದು
ಸಕ್ಸಸ್ ಅನ್ನೋದು ಏನಿದೆ ನನ್ನ ಲೈಫಲ್ಲೇ ಗೆದ್ದಂಗಾಯಿತು. ಅವತ್ತು ಹಾಲು ಕುಡ್ದಷ್ಟು ನಂಗೆ ಸಂತೋಷ ಆಗಿದ್ದು. ಯಾಕಂದರೆ ನನ್ನಿಂದ ಶಿವ ಅವ್ರ ಭವಿಷ್ಯ ಹಾಳಾಗ್ಬಿಡುತ್ತೆ ಅಂತ ತುಂಬ ಹೆದರ್ಕೊಂಡಿದ್ದೆ. ಬಟ್ ತುಂಬ ಅಂದರೆ ತುಂಬ ಖುಷಿ ಆಯಿತು. ಫೈನಲಿ ಆಪ್ರೇಷನ್ ಸಕ್ಸಸ್ ಆಯಿತು. ನಿಮ್ಮೆಲ್ಲರೂ ಪ್ರೀತಿಯಿಂದ ಎಷ್ಟು ಕಮೆಂಟ್ ಹಾಕಿದ್ರೆ ಯಪ್ಪ ನಂಗೆ ನಿಜ ತುಂಬ ಖುಷಿ ಆಯಿತು. ನಿಮ್ಮೆಲ್ರಿಗೂ ನನಗೆ ಕಮೆಂಟಲ್ಲಿ ಕೃತಜ್ಞತೆ ಸಲ್ಲಿಸೋಕ್ಕಾಗಲಿಲ್ಲ. ಎಲ್ರಿಗೂ ಕೃತಜ್ಞತೆ ಹೇಳ್ತಿದ್ದೀನಿ. ನಿಮ್ಮೆಲ್ಲರೂ ಪ್ರೀತಿಯಿಂದ ನನಗೆ ಆಪ್ರೇಷನ್ ಸಕ್ಸಸ್ ಆಗಿ ನನ್ನ ಮುಂದಿನ ಫ್ಯೂಚರಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ನೀವೆಲ್ಲ ಏನು ನನಗೆ ಹಾರೈಸ್ತಿದ್ರಿ ಆದಷ್ಟು ಬೇಗ ಆ ಒಂದು ಗುಡ್ ನ್ಯೂಸ್ನೂ ಕೂಡ ಕೊಡ್ತೀನಿ. ಅದಕ್ಕೂ ಕೂಡ ಯಾವ ಪ್ರಾಬ್ಲಮ್ಮು ಇಲ್ಲ. ನನಗೆ ತುಂಬ ಖುಷಿ ಆಯಿತು. ನನ್ನ ಆಪ್ರೇಷನ್ ಸಕ್ಸಸ್ ಆಯಿತು. ಆದರೆ ಇನ್ನೂ ಟಾನಿಕ್ಕು ಮತ್ತು ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ. ಮತ್ತು ಗಂಟುಗಳು ಇನ್ನು ಮುಂದೆ ನನಗೆ ಬರಬಾರ್ದು ಅಂದರೆ ಇವಾಗ ಅವ್ರು ಕೊಟ್ಟಿರೋ ಮೆಡಿಸನ್ ಏನಿದೆ ಅದನ್ನು ಕರೆಕ್ಟಾಗಿ ತೊಗೋಬೇಕು. ಯೋಗ ಮಾಡಬೇಕು, ಚೆನ್ನಾಗಿ ವಾಕಿಂಗ್ ಮಾಡಬೇಕು, ಸ್ವಲ್ಪ ಆ್ಯಕ್ಟಿವ್ ಆಗಿರಬೇಕು ಅಂತ. ಬಟ್ ಏನು ಗೊತ್ತಾ, ಈ ಮನೇಲಿ ನನಗೆ ಆ ಥರ ಆ್ಯಕ್ಟಿವ್ ಆಗಿರೋಕ್ಕಾಗ್ತಾಯಿಲ್ಲ. ಯಾವಾಗಲೂ ಕತ್ಲೆ ತುಂಬಿರುತ್ತೆ. ಮಲ್ಕೊಂಡಿದ್ರೆ ಮಲ್ಕೊಂಡೇ ಇರಬೇಕು ಅನಿಸುತ್ತೆ. 9 ಗಂಟೆ ಆದರೂ ಎದ್ದೇಳೋಕ್ಕೆ ಮನಸ್ಸು ಬರಲ್ಲ. ಅದಕ್ಕೋಸ್ಕರ ಇದನ್ನು ಚೇಂಜ್ ಮಾಡಬೇಕು ಅಂತ ನಾನು ಶಿವರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡೆ. ಪಾಪ ಅವ್ರು ಮತ್ತೆ 10 ದಿನ ರಜಾ ತೊಗೊಂಡ್ರು. ಆದ್ರೂ ಕೂಡ ಮನೆ ನಮಗೆ ಸಿಕ್ಕಲಿಲ್ಲ. ಸೊ ನೋಡೋಣ, ಇದರಲ್ಲೇ ಸ್ವಲ್ಪ ಬೇಗ ಎದ್ದು ಎಲ್ಲ ಮಾಡ್ಕೊಳ್ಳಿಕ್ಕೆ ಇನ್ನು ಮುಂದೆ ಟ್ರೈ ಮಾಡ್ತೀನಿ. ಬೆಳಗಿನ ಜಾವ ತುಂಬ ನೋವು ಬರುತ್ತೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಲೇಟಾಗಿ ಎದ್ದಾಳ್ತಾ ಇದ್ದೀನಿ. ನೋಡೋಣ, ಮುಂದೆ ಸ್ವಲ್ಪ ಇನ್ನೂ ಚೆನ್ನಾಗಿ ಆ್ಯಕ್ಟಿವ್ ಆಗ್ತೀನಿ. ನನ್ನ ಆರೋಗ್ಯ ನಾನು ತುಂಬ ಚೆನ್ನಾಗಿ ಕಾಪಾಡ್ಕೋತೀನಿ. ಮತ್ತು ಇನ್ನೂ ಒಂದು ಹೇಳಬೇಕು, ಆ 1 ತಿಂಗಳಲ್ಲಿ ನಂದು ಆಸ್ಪತ್ರೆಯಿಂದ ಮನೆಗೆ 3 ದಿನಕ್ಕೆ ಡಿಸ್ಚಾರ್ಜ್ ಮಾಡಿದ್ರು. ಡಿಸ್ಚಾರ್ಜ್ ಮಾಡಾದಮೇಲೆ ಸ್ಟಿಚಿಂಗಿನ ಬಿಚ್ಚಿರಲಿಲ್ಲ. ಮಧು ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆದಮೇಲೆ ಸುಮಾರು ನಮ್ಮದು 1 ಲಕ್ಷದ ಮೇಲೆ ಹೋಯ್ತು. ಯಾಕಂದರೆ ನಾವು ಹೇಳಿದ್ದು 2 ಗಂಟೆ ಇದೆ ಅಂತ ನನಗೆ ಸ್ಕ್ಯಾನಿಂಗಲ್ಲಿ ಬಂದಿದ್ದು. ಬಟ್ ಅಲ್ಲಿ ನೋಡಿದ್ರೆ ಅಷ್ಟೊಂದೆಲ್ಲ ಇತ್ತು. ಎಲ್ಲ ಪೂರ್ತಿ ಕ್ಲಿಯರ್ ಮಾಡಿದ್ದಾರೆ. ನನಗೆ ಏನೇನು ಸಮಸ್ಯೆ ಇತ್ತೆಲ್ಲ ಕ್ಲಿಯರ್ ಮಾಡಿದ್ದಾರೆ. ಸೊ ಸ್ವಲ್ಪ ಅಮೌಂಟ್ ನಮ್ಗೆ ಜಾಸ್ತಿ ಆಯಿತು. ಒಂದು ಸೂಜಿಯಿಂದ ಹಿಡಿದು ಆಪ್ರೇಷನ್ ಥಿಯೇಟ್ರಲ್ಲಿ ಸುಮಾರು ಇಷ್ಟುದ್ದ ಬರ್ಕೊಟ್ಟಿದ್ರು ನನಗೆ. ಅಲ್ಲಿ ಯೂಸ್ ಮಾಡಿರೋ ಒಂದು ದಾರದಿಂದನೂ ನಾವೇ ತಂದುಕೊಡ್ಬೇಕು. ಅವರು ನನಗೆ ಹೊಟ್ಟೆ ಕಟ್ ಮಾಡಲಿಕ್ಕೆ ಯೂಸ್ ಮಾಡ್ತಾರಲ್ಲ ಮೇನು ಬ್ಲೇಡು, ಅದನ್ನು ಕೂಡ ಒಂದೊಂದು ಬ್ಲೇಡು 1300 ಏನೋ ಹೇಳಿದ್ರು, ನಂಗೆ ಗೊತ್ತಿಲ್ಲ. ಅದಕ್ಕೂ ಜಾಸ್ತಿನೇನೋ 2 ತೊಗೊಂಡು ಬಂದಿದ್ದರು. ಸೊ ಎಲ್ಲ ತೊಗೊಂಡು ಬಂದು ಕೊಟ್ಟು ನಾವು ಮಾಡಿಸ್ಕೊಂಡು ಬಂದಿದ್ದು. ಸೊ ಅದಾದಮೇಲೆ ಇಲ್ಲಿ ದಿನ ಅಪ್ ಆ್ಯಂಡ್ ಡೌನ್, ಬೆಳಗ್ಗೆ ಸಂಜೆ ನಿಮಗೆ ಗೊತ್ತಲ್ಲ, ಒಂದು 5-6 ದಿನದವರೆಗೂ ಅಪ್ ಆ್ಯಂಡ್ ಡೌನು, ಹೋಗೋದು, ಗ್ಲುಕೋಸ್ ಹಾಕಿಸ್ಕೊಳ್ಳೋದು, ಇಂಜೆಕ್ಷನ್ ಹಾಕ್ಸ್ಕೊಳ್ಳೋದು, ಬರೋದು, ಬೆಳಗ್ಗೆ ಮತ್ತು ಸಂಜೆ 2 ಟೈಮು ಮಾಡ್ತಾಯಿದ್ದೆ. ಅದಾದಮೇಲೆ 7 ಡೇಸಿಗೆ ಸ್ಟಿಚಿಂಗ್ ಬಿಡಿಸಿದ್ರು. ನನ್ನ ಪುಣ್ಯ ಯಾವುದೇ ರೀತಿ ಒಂದು ಕ್ಯೂ ಆಗಲಿ ಅಥವಾ ರಕ್ತ ಬರೋದಾಗಲಿ ಏನೂ ಪ್ರಾಬ್ಲಮ್ ಇಲ್ಲ. ಆರಾಮ್ಸೆ ನಾನು ಹುಷಾರು ಮಾಡಿಕೊಂಡಿದ್ದೆ. 2 ದಿನಕ್ಕೆ ನಾನು ಆಪ್ರೇಷನ್ ಇವತ್ತು ಮಾಡಿದ್ರು, ಮಾರನೇ ಬೆಳಗ್ಗೆ ನಾನು ಎದ್ದು ನಿಂತ್ಕೊಂಡೆ. ನನಗೆ ಅಷ್ಟು ಖುಷಿ ಅನ್ನಿಸ್ತು. ನಾನು ಸ್ಟ್ರಾಂಗ್ ಇದ್ದೀನಿ ಅಂತ ಅವತ್ತು ನನಗೆ ಗೊತ್ತಾಯಿತು. ನನ್ನ ಜೊತೆಲಿ ರಾಯರು, ನಾನು ನಂಬಿರೋ ಗಣೇಶ ನಾನು ಯಾವತ್ತೂ ಕೈ ಬಿಡಲಿಲ್ಲ. ನಿಮ್ಮೆಲ್ಲರೂ ಪ್ರೀತಿ, ವಿಶ್ವಾಸ ಹಾಗೂ ನನ್ನ ಪ್ರೀತಿ ತೋರಿಸೋರು ಯಾರೂ ನನಗೆ ಕೈ ಬಿಡಲಿಲ್ಲ. ಅದೊಂದು ಶಿವರ ಒಂದು ಶಕ್ತಿ, ಧೈರ್ಯ. ಸೊ ಅದೆಲ್ಲದು ನನ್ನ ಬೇಗ ಹುಷಾರಾಗೋಕ್ಕೆ ಒಂದು ಹೆಲ್ಪ್ ಆಯಿತು. ಅದಾದಮೇಲೆ ಇನ್ನೊಂದು ಶಿವರ ಮೇಲೆ ಕಂಪ್ಲೇಂಟ್ ಹೇಳಬೇಕು. ಏನಪ್ಪ ಅಂತಂದರೆ, ಹಾಸ್ಪಿಟಲಿಂದ ಬರೋವರೆಗೂ ಚೆನ್ನಾಗಿ ನೋಡಿಕೊಂಡು ನನಗೆ ಮುಖ ತೊಳೆಯೋದ್ರಿಂದ ಹಿಡಿದು ನನ್ನ ಡ್ರೆಸ್ ಚೇಂಜ್ ಮಾಡೋದು, ನನ್ನ ವಾಶ್ರೂಮ್ ಕರ್ಕೊಂಡೋದು, ಪ್ರತಿಯೊಂದು ಎಲ್ಲ ಅವರೇ ಮಾಡಿದ್ದು. ನನ್ನ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ಅವ್ರಿಗೆ ಯಾವಾಗಲೂ ನಾನು ಋಣಿಯಾಗಿರ್ತೀನಿ. ಅದಾದಮೇಲೆ ಅವರಿಗೆ ತುಂಬ ಮೆಂಟಲಿ ಅವರು ವೀಕ್ ಆಗಿಬಿಟ್ರು ಅವರು. ಯಾಕಂದರೆ ನಾನು ಯಾವಾಗಲೂ ತರಲೆ ಮಾಡ್ತಾಯಿರ್ತೀನಿ, ತಮಾಷೆ, ನಗ್ಸೋದು, ಜೋಕ್ ಮಾಡೋದು, ಕಾಲು ಎಳೆಯೋದು ತುಂಬ. ನಾನು ಅದೇನಾಯಿತು ಅಂದರೆ ಮನೇಲಿ ತುಂಬ ಮೌನ ಆಗಿಬಿಡ್ತಲ್ಲ, ಅವ್ರಿಗೆ ಮನೆ ಒಳಗೆ ಇರೋಕ್ಕೂ ಆಗಲಿಲ್ಲ. ಸೊ ಹಂಗಾಗಿ ಸ್ವಲ್ಪ ನನ್ನನ್ನು ಕೇರ್ ಮಾಡೋದು ಕಡಿಮೆ ಮಾಡಿ, ಆಮೇಲೆ ಅವರು ಬರೀ ಆಚೆ ಹೋಗೋದು ಇದೇ ಮಾಡಿದ್ರು. ಈ ತಿಂಗಳು ಪೂರ ನನ್ನ ಕೈಗೆ ಸಿಕ್ಕಿಲ್ಲ. ಹಂಗಾಗಿ ಸ್ವಲ್ಪ ನನ್ನ ಅವರ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿದ್ದು ಉಂಟು. ಸ್ವಲ್ಪ ಜಗಳನೂ ಆಯಿತು, ಎಲ್ಲ ಆಯಿತು. ಅದರಲ್ಲೂ ಆಮೇಲೆ ಅವ್ರು ತಪ್ಪಿನವ್ರು ಮಾಡಿಕೊಂಡು ಸಾರಿ ಕೇಳಿ ಆರಾಮ್ಸೆ ಡ್ಯೂಟಿಗೆ ಹೋದರು. ಸ್ವಲ್ಪ ದಿನ ಊರಿಂದ ಹುಡುಗರು ಬಂದು ನನ್ನನ್ನು ನೋಡಿಕೊಂಡ್ರು. ಅದರಲ್ಲೂ ನಮ್ಮ ವರ್ಷ ತುಂಬ ಚೆನ್ನಾಗಿ ನೋಡಿಕೊಂಡ. ನಮ್ಮ ಅಣ್ಣನ ಮಗಳೂ ಕೂಡ ಒಂದು ಸುಮಾರು ಒಂದು 3-4 ದಿನ ಬಂದು ಅವಳೂ ಕೂಡ ಇದ್ಲು, ನೋಡಿಕೊಂಡ್ಳು. ಎಲ್ಲ ಹಿಂಗೆ ನಡೀತು. 1 ತಿಂಗಳು ಎಲ್ಲರೂ ನನ್ನ ನೋಡ್ಕೊಂಡು ಸಪೋರ್ಟ್ ಮಾಡಿದ್ರು. ನನ್ನ ತಂಗಿ ಭವಾನಿ, ನಮ್ಮ ಮೇಮನು ಕೂಡ 2 ದಿನ ಹಾಸ್ಪಿಟಲಲ್ಲಿ ಇದ್ಲು. ಹೀಗೆ ನನ್ನ ಜರ್ನಿ ಇತ್ತು. ನಿಮಗೆಲ್ರಿಗೂ ಗೊತ್ತಿದೆ ಏನು ಆಪ್ರೇಷನ್ ಆಯಿತು ಅಂತ. ಸೊ ಒಂದು ಓಪನ್ ಸರ್ಜರಿ ಮಾಡಿಸ್ಕೊಂಡು ಇಷ್ಟೆಲ್ಲ ಅವಾಂತರ ಮಾಡ್ಕೊಂಡು ಬಂದೆ. ಇದೇ ನನಗಾಗಿದ್ದಂಥ ಆಪ್ರೇಷನ್ನು. ನಾನು ಹೇಳೋದಿಷ್ಟೇ, PCOD ಬಂತು,
ಅಥವಾ ಥೈರಾಯ್ಡ್ ಬಂತು ಅಂತ ಸೋಮಾರಿತನ ಮಾಡಬೇಡಿ. ದಯವಿಟ್ಟು ನಾನು ಹೇಳ್ತಾ ಇರೋದು ಎಲ್ಲ ಹೆಣ್ಮಕ್ಳಿಗೂ ಒಂದು ಎಚ್ಚರಿಕೆ ಮಾತು, ಯೋಗ ಮಾಡಿ. ಆಮೇಲೆ ಫುಡ್ನ ಒಂದು ಡಯಟ್ ರೂಪದಲ್ಲಿ ತೊಗೊಳ್ಳಿ. ಯಾವ್ದು ಬೇಕಾದನ್ನು ತಿನ್ನೋದು ಮಾಡೋದು ಮಾಡಬೇಡಿ. ಒಂದು ಡಯಟ್ ಥರ ಮಾಡಿಕೊಂಡು ನಿಮ್ಮ ಹೆಲ್ತ್ನ ನೀವು ಕಾಪಾಡ್ಕೊಳ್ಳಿ. ಆವಾಗ ಈ ಥರದ್ದು ಯಾವ ಪ್ರಾಬ್ಲಮ್ಮು ಬರಲ್ಲ ಖಂಡಿತವಾಗ್ಲೂ. ಒಂದು ಲೈಫ್ ಸ್ಟೈಲ್ ಚೆನ್ನಾಗಿದ್ರೆ ನಾವು ಆರೋಗ್ಯವಾಗಿರ್ತೀವಿ ಅಂತ ನನಗೆ ಒಂದು ಸರ್ಜರಿ ಆದಮೇಲೆ ಗೊತ್ತಾಗಿದ್ದು. ರಾಜಸ್ಥಾನದಲ್ಲಿ ಇರೋವರೆಗೂ ನಾನು ತುಂಬ ಚೆನ್ನಾಗಿದ್ದೆ. ಅಲ್ಲಿಂದ ಬಂದಮೇಲೆ ಫುಲ್ಲು ಎಲ್ಲ ಉಲ್ಟಾಗೋಯ್ತು. ಎದ್ದೇಳೋದಿರ್ಬೋದು, ಮಲ್ಕೊಳ್ಳೋದಿರ್ಬೋದು, ನನ್ನ ಆ್ಯಕ್ಟಿವಿಟೀಸ್ ಇರ್ಬೋದು, ಪ್ರತಿಯೊಂದು ನನ್ನ ತುಂಬ ಜನಗಳ ನಡುವೆ ಸೇರೋದೇ ಕಡಿಮೆ ಆಗೋಯ್ತು. ಅದನ್ನು ಕೂಡ ಎಲ್ಲೋ ನನ್ನ ಆರೋಗ್ಯಕ್ಕೆ ಸಮಸ್ಯೆ ಆಯಿತು ಏನೋ ಗೊತ್ತಿಲ್ಲ. ಇಷ್ಟೆಲ್ಲ ಈ 1 ತಿಂಗಳಲ್ಲಿ ನಡೀತು. ನಾವು ಅಂದ್ಕೊಂಡಂಗೆ ಒಂದು ಲೀಸಿಗೆ ಮನೆ ಮಾಡ್ಕೊಳ್ಳಿಕ್ಕಾಗಲಿಲ್ಲ, ಊರು ಜಾತ್ರೆಗೆ ಹೋಗೋಕ್ಕಾಗಲಿಲ್ಲ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ. ಫಸ್ಟ್ ಟೈಮು ಮನೇಲಿದ್ರೂ ಕೂಡ ಬೇರೆ ಬೇರೆ ಥರ ಇದ್ದೀವಿ ಅನ್ನೋ ಥರ ನಮಗೆ ಫೀಲ್ ಬಂದಿದ್ದು. ಎಲ್ಲ ಅಂತಾರೆ ಕಷ್ಟದಲ್ಲಿ ಒಬ್ರಿಗೊಬ್ರು ಸಹಾಯ ಮಾಡಬೇಕು, ಆವಾಗ ನಿಜವಾದ ಪ್ರೀತಿ ಬೆಲೆ ಗೊತ್ತಾಗುತ್ತೆ ಅಂತ. ನೋಡೋಣ, ಈ ವಿಡಿಯೋ ನೋಡಾದ್ಮೇಲಾದ್ರೂ ಅವರು ತಿದ್ಕೋತಾರೆ ಅಂತ. ಬಟ್ ಗೊತ್ತಿಲ್ಲ ಅವ್ರ ಸಿಚುವೇಶನ್ ಅವಾಗ ಹೆಂಗಿತ್ತು ಅಥವಾ ಮನೇಲಿ ಅವರಿಗೆ ಏನು ಅನ್ನಿಸ್ತಿತ್ತೋ ಗೊತ್ತಿಲ್ಲ. ಅದೆಲ್ಲ ನೋಡಿ ಅವರಿಗೆ ಮನಸ್ಸಿಗೆ ನೋವು ಆಗ್ತಿತ್ತೋ, ಬೇಜಾರಾಗ್ತಿತ್ತೋ, ಹರ್ಟ್ ಆಗ್ತಿತ್ತೋ ಏನೋ ಗೊತ್ತಿಲ್ಲ. ಯಾಕಂದರೆ ಇಷ್ಟು ವರ್ಷದಲ್ಲಿ ಈ ಥರ ಮನೆ ಯಾವಾಗ್ಲೂ ಲವಲವಿಕೆ ಕಳ್ಕೊಂಡಿದ್ದೇ ಇಲ್ಲ, ಯಾವಾಗ್ಲೂ ಖುಷಿಯಾಗಿರ್ತಿದ್ವಿ. ಬಟ್ ಈ ಸಲ ಈ ಥರ ಆಯ್ತಲ್ಲ, ಅವರಿಗೆ ಒಂದು ಕಡೆ ಊರಿಗೆ ಹೋಗೋಕ್ಕಾಗಿಲ್ಲ, ಮನೆಯೂ ಮಾಡೋಕ್ಕಾಗಲಿಲ್ಲ, ಏನೂ ಇಲ್ಲ, ಈ ಥರ ಆಗೋಯ್ತಲ್ಲ. ಒಂದು ಆಚೆಯಿಂದ ಬಂದರೆ ಒಂದು ನೀರು ಕೊಡೋರಿಲ್ಲ, ಒಂದು ಊಟ ಮಾಡು ಅನ್ನೋರಿಲ್ಲ, ಎಲ್ಲ ಅವರವರೇ ಮಾಡ್ಕೋಬೇಕು. ಅದಕ್ಕೋ ಏನೋ ಸ್ವಲ್ಪ ಹಿಂಗೆಲ್ಲ ಆಯಿತು. ಅದನ್ನು ಬಿಟ್ಟರೆ ಇವಾಗ ತುಂಬ ಚೆನ್ನಾಗಿದ್ವಿ. ಪ್ರತಿದಿನವೂ ಕಾಲ್ ಮಾಡಿ ದಿನಕ್ಕೆ 10 ಸಲ ವಿಚಾರಿಸ್ಕೊತಾರೆ. ಬಟ್ ಹತ್ರದಲ್ಲಿದ್ದಾಗ ಅದೇ ಕಾಳಜಿ ಸ್ವಲ್ಪ ತೋರಿಸಿದ್ರೆ ನಾನು ಇವತ್ತು ಇನ್ನೂ ಚೆನ್ನಾಗಿ ಕ್ಯೂರ್ ಆಗ್ತಿದ್ದೆ ಅನ್ಕೋತೀನಿ. ಸೊ ಓಕೆ, ಇಷ್ಟೇ ನನ್ನ ಒಂದು ಕತೆ. ಎಲ್ಲ ಕೇಳ್ತಿದ್ರಲ್ಲ, ಇದೆಲ್ಲದಕ್ಕೂ ಆನ್ಸರ್ ಕೊಟ್ಟಿದ್ದೀನಿ. ಎಲ್ಲ ಹೆಣ್ಮಕ್ಳು ಅಷ್ಟೇ, ಸ್ವಲ್ಪ ಹೊಟ್ಟೆ ನೋವು ಬಂತು ಅಂದರೆ ಹೋಗಿ ಹಾಸ್ಪಿಟಲಿಗೆ ತೋರಿಸ್ಕೊಳ್ಳಿ, ಚೆನ್ನಾಗಿ ಯೋಗ ಮಾಡಿ, ಹೊಟ್ಟೆ ತುಂಬ ಊಟ ಮಾಡಿ, ನಿಮ್ಮ ಒಂದು ದಿನಚರಿನ ಚೆನ್ನಾಗಿ ಇಟ್ಕೊಳ್ಳಿ. ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನೋಡೋಣ ಮುಂದೆ ಆದರೆ ನನಗೆ ವಿಡಿಯೋ ಎತ್ಕೊಂಡು ಓಡಾಡೋಕ್ಕಾಗಲ್ಲ, ಇದು ಮೊಬೈಲೆಲ್ಲ. ಸೊ ಹಾಗಾಗಿ ವಿಡಿಯೋನ ಸ್ವಲ್ಪ ಕಡಿಮೆ ಹಾಕೊಂಡು ಹೋಗ್ತಾಯಿದ್ದೀನಿ. ಮುಂದೆ ಹೇಗೆ ಹೋಗುತ್ತೋ ಹಾಗೆ. ಸೊ ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ಎಂಡ್ವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಾನು ಕಷ್ಟದಲ್ಲಿದ್ದಾಗ ನನ್ನ ಫೋನ್ ಮಾಡಿ ವಿಚಾರಿಸಿರೋರಿಗೆ, ಮೆಸೇಜ್ ಮಾಡಿರೋರು, ಕಮೆಂಟ್ ಮಾಡಿರೋರು ಎಲ್ರಿಗೂ ತುಂಬ ಹೃದಯದ ಧನ್ಯವಾದ. ನಿಮಗೆ ಯಾವಾಗಲೂ ನಾನು ಋಣಿಯಾಗಿರ್ತೀನಿ. ಎಲ್ರಿಗೂ ಭಗವಂತ ಒಳ್ಳೇದು ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಾರಿ, ಟೋಟಲ್ ಅಮೌಂಟ್ ಎಷ್ಟಾಯಿತು ಅಂತ ನನಗೆ ಹೇಳೋಕ್ಕೆ ಆಗಿಲ್ಲ, ಮರ್ತೋದೆ. ಸೊ ಹಾಗಾಗಿ ಲಾಸ್ಟಲ್ಲಿ ನಾನು ಹೇಳ್ತಾ ಇದ್ದೀನಿ. ಟೋಟಲ್ ನಂದು ಹಾಸ್ಪಿಟಲ್ದು ಆಪ್ರೇಷನ್ದು ನಾನು ಡಿಸ್ಚಾರ್ಜ್ ಆಗಿ ಮನೆಗೆ ಬರೋವರೆಗೂ ನಂದೆಲ್ಲ ಟೋಟಲ್ ಹಾಸ್ಪಿಟಲ್ದಾಗಿದ್ದು 1.5 ಲಕ್ಷದ ಹತ್ತತ್ರ ಆಯಿತು.